ಮೈಸೂರು 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 ಮಂಡ್ಯ ಮೈಸೂರು ಮಂಡ್ಯ ಮೈಸೂರು ಬೆಂಗಳೂರು. ನಾನು ತಿನ್ನಲ್ಲಪ್ಪ, ನಾನು ತಿನ್ನಲ್ಲ, ನೀನು ತಿನ್ಬೇಕಾದ್ರೆ ಪ್ರಯೋಗ ಮಾಡ್ಬೇಕಲ್ಲ. ತೊಳ್ಕೊಳಕ್ಕಿದೆ ಗುರು ಇಲ್ಲಿ. ಇಲ್ಲ, ನಾನು ವಿಡಿಯೋ ಕ್ಯಾಪ್ಚರ್ ಮಾಡ್ತಾ ಇದ್ದೆ. ಅಂದಾಗಿಂದ ಲಂಕಾವೀರ್ ಅಂತ ಹೇಳಿ ನನಗೆ ಹುಚ್ಚಿಡ್ದುಬಿಟ್ಟೈತೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕಾನ್ಸಂಟ್ರೇಷನ್ ತಪ್ಪಾಯ್ತು. ಜಟ್ಸ್ಕಲ್ಲಿ ನಮ್ಮ ಹುಡುಗಿ ಮುಂದೆ ಕೂರಿಸ್ಕೊಂಡು ಹಿಂದೆ ಹೋಗ್ತಾ ಇದ್ರೆ ಚೆನ್ನಾಗಿರುತ್ತೆ ಅಂತ. ಗೆದ್ದ ಮೇಲೆ ಅಂಟಿಸ್ಕೊಳಕ್ಕಿದೇನು ಕನ್ನಡ ಬ್ಯಾಡ್ಜ? ಅದನ್ನೇ ಹೇಳಿದ್ದು, ನೀಲೇ ಬಸ್ ಹತ್ಕೊಂಡ್ಬಂದ್ರಿ. ಬಿಲ್ಡಿಂಗ್ ಕಟ್ಸಿರ್ತಾನಲ್ಲ, ಅವ್ರ ಮನೆಗೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಅಂದ್ರೆ ಮಗಳಿದ್ದಾಳಲ್ಲ, ಅವ್ಳು ಬಂದ್ಬಿಟ್ಟು ಮಕ್ಕಳಿದ್ಲು, ಇವನು ಹೋಗಿ ಇರಿಸ್ಕೊಂಡಿದ್ದ. ಯಾಕೋ ಯಶು ಹಿಂಗೆ ಯೋಚನೆ ಮಾಡ್ತಾ ಗೊತ್ತಿದ್ಯಾ? ಗೈಸ್, ಲಾಂಜಿಗೆ ಹೋದ್ವಿ. ನಾನು ಇಲ್ಲಿ ಲಾಂಜ್ ಆಕ್ಸೆಸ್ ಇರುತ್ತೆ ಅಂತ ಹೊಸ ಬ್ಯಾಂಕ್ ಅಕೌಂಟ್ ಬೇರೆ ಮಾಡಿಸಿದೆ. ಬಟ್ ಅದು 3000 ಚಾರ್ಜ್ ಆಗುತ್ತಂತೆ. ಇವ್ರ ಕಾರ್ಡ್ಗೆ 4000 ಚಾರ್ಜ್ ಆಗುತ್ತಂತೆ. 3500 ಇನ್ನೊಂದು. ಟೋಟಲ್ 4 ಕಾರ್ಡ್ ಇತ್ತು. 4 ಕಾರ್ಡು ಅಕ್ಸೆಪ್ಟಬಲ್ ಇಲ್ಲ ಇಲ್ಲಿ. ಬರೀ ಅದು ಡೊಮೆಸ್ಟಿಕ್ ಮಾತ್ರ ಅಂತೆ. ಇಲ್ಲೂ ಅಟ್ಲೀಸ್ಟ್ KFC, ಮೆಕ್ಡೊನಾಲ್ಡ್ಸ್ ಅದು ಇಲ್ಲ. ಯಾವುದೋ ಒಂದು ಹೋಟೆಲ್ ಬಂದಿದ್ದೀವಿ. ಇಲ್ಲೂ ಅದು ಮೆನು ನೋಡ್ಬಿಟ್ಟೆ ತಲೆ ಕೆಟ್ಟೋಯ್ತು ಗೈಸ್. ಯಾಕೆ? ಒಂದೊಂದು ಕಬಾಬು 1000 ರೂಪೀಸು, ಅದೇನೋ ಬಿರಿಯಾನಿ 950 1000 ಪ್ಲಸ್ ಇನ್ನು ಅದಕ್ಕೆ ಟ್ಯಾಕ್ಸ್ ಗಿಕ್ಸ್ ಎಲ್ಲ ಆಗ್ತಾರೆ ನೋಡಿ. ಇನ್ನ ವಾಟರ್ ಬಟಲು ಅದು ಇದು. ದೇವ್ರೆ, ಎಷ್ಟು ನನಗೆ ಶಾಕ್ ಆಯ್ತು. ಅಂದ್ರೆ ನಾನು ಅನ್ಕೊಂಡಿದ್ದೆ ಒಂದು 700 ಇರ್ಬೋದೇನೋ ಅಂತ. ಬಿಕಾಸ್ ನಮ್ಮ ಕಡೆ ಎಲ್ಲ ಒಂದು 200, 500 ಎಕ್ಸ್ಟ್ರಾ ಅಂತೂ 700 ಇರುತ್ತೆ ಅಂತ. ನೋಡ್ರೆ 1 to 3 ಅದು ಎಷ್ಟು ಕ್ವಾಂಟಿಟಿ ಕೊಡ್ತಾರೆ ನೋಡೋಣ ಇರಿ. ಫಸ್ಟ್ ಒಂದು ಹೇಳಿದೀವಿ, ಜಾಸ್ತಿ ಕೊಟ್ರೆ ಒಂದೆಲ್ಲ ಶೇರ್ ಮಾಡೋಣ. ಏನಾದ್ರು ಇಂಟರ್ನ್ಯಾಷನಲ್ ಬರ್ತಿದ್ದೀರ ಅಂತಂದ್ರೆ ಸ್ವಲ್ಪ ಜಾಸ್ತಿ ದುಡ್ಡು ಇಟ್ಕೊಂಬನ್ನಿ, ಇಲ್ಲಾಂದ್ರೆ ಯಶು ಮುಖ ನೋಡಿ. ಚಿಕನ್ ಬಿರಿಯಾನಿ ನಂಗೇನೋ ಮತ್ತೆ ನೀರಿಲ್ಲ ಇಲ್ಲಿ, ಕೈಯಲ್ಲಿ ತಿಂತಾ ಇದೆಯಲ್ಲೋ. ಅದು ಕೈಯಲ್ಲಿ ತಿಂದಾಗಲೇ ತೃಪ್ತಿ ನೋಡಿ. ಇದು 1000 ರೂಪಾಯಿ ಬಿರಿಯಾನಿ ಇಷ್ಟೇ ಬರೋದು. ಚೆನ್ನಾಗಿದೆಯಾ? ಇನ್ನೊಂದು ಆರ್ಡರ್ ಮಾಡ್ಬೇಕಾ? ಹೆಂಗೆ? ಓಕೆ, ತಿನ್ನು ನೋಡಿ, ನೀವು ಫಸ್ಟ್ ತಿನ್ನಿ. ಸರಿ ಗೈಸ್, ಇವಾಗ ನಾನು ತಿನ್ಬಿಟ್ಟು ಟೇಸ್ಟ್ ಹೇಳ್ತೀನಿ. 100 ರೂಪಾಯಿ ಕೊಡ್ಬೋದು, ಪರವಾಗಿಲ್ಲ. ಆದರೂ ತುಂಬ ಜಾಸ್ತಿ ಸಿಗೋದು. 1000 ರೂಪಾಯಿ ಯಾವಂತ ಕೊಡ್ತಾನೆ? ನಮ್ಮಂಥ ಮಿಡ್ಲ್ ಕ್ಲಾಸ್ಗಳಿಗೆ 1000 ರೂಪಾಯಿ ಇದ್ದರೆ ವಾರೆಲ್ಲ ಮಾಡ್ಬೋದು. ಸೊ ನಾವಿವಾಗಿದ್ದೀವಿ. ಯಾಕೋ ಇಷ್ಟೊಂದು ಬರ್ನೌಟ್ ಆಗ್ಬಿಟ್ಟಿದ್ಯಾ? ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ. ಆಕ್ಚುಲಿ ಅವಳು ಯಾರ ಹತ್ರ ನಾವು ಡ್ರೆಸ್ ಕೇಳಲಿಕ್ಕೆ ಹೋದ್ವಿ. ಹೆಂಗೆ ಹೇಳಿದ್ದು? ಅಡ್ರೆಸ್ ಅಲ್ಲ, iPhone 16 Pro Max 17 ನಾವು ಚೆಕ್ ಮಾಡೋಣ ಅಂತ ಅಂದ್ಬಿಟ್ಟು iPhone ಶೋರೂಮ್ ಡೆಮೋ ಇದೆಯಾ ಅಂತ ಕೇಳಕ್ಕೆ ಅಂತ ಹೋದ್ವಿ. ಡು ಯು ಹ್ಯಾವ್ 17 Pro Max ಅಂದ್ರು. ಸರ್ ಮಾತ್ರ ಕರೆಕ್ಟಾಗಿ ಕೇಳಿಸ್ತಾ ಇತ್ತು. ನಮ್ಗೆ ಅರ್ಥ ಆಗ್ತಿಲ್ಲ. ನಾವು ಇನ್ನೊಂದ್ಸಲ ಕೇಳಿದ್ರೆ ಅದು ಹೆಂಗ್ ಕೋಪ ಬಂತ ಗೊತ್ತಿಲ್ಲ. ಓಕೆ ಓಕೆ ಅನ್ಕೊಂಡ್ ಬಂದ್ವಿ. ಆಮೇಲೆ ಅರ್ಥ ಮಾಡ್ಕೊಂಡ್ವಿ ಓಕೆ ಅಂತ. ಸೊ ಆಕ್ಚುಲಿ ನಾವು ಇವಾಗ ಸಿಂಗಪುರ್ ಏರ್ಪೋರ್ಟ್ ಅಲ್ಲಿ ಇದ್ದೀವಿ. ತುಂಬಾ ಬ್ಯೂಟಿಫುಲ್ ಆಗಿದೆ ಏರ್ಪೋರ್ಟು. ನಿಜವಾಗ್ಲೂ ತುಂಬಾ ಜನ ಹೇಳ್ತಾ ಇದ್ರು ಸಿಂಗಪುರ್ ಏರ್ಪೋರ್ಟ್ ತುಂಬಾ ಚೆನ್ನಾಗಿದೆ ಅಂತ. ಇಟ್ಸ್ ಸೊ ಬ್ಯೂಟಿಫುಲ್, ಸೀರಿಯಸ್ಲಿ. ಇವಾಗ ನಾವು ಲಾಂಚ್ಗೆ ಅಂತ ಬಂದಿದ್ವಿ. ಕನ್ಫ್ಯೂಸ್ ಆಗ್ಬಿಟ್ಟು ಟರ್ಮಿನಲ್ 2 ಇಂದ ಟರ್ಮಿನಲ್ 1 ಬಂದ್ವಿ ಲಾಂಚ್ಗೋಸ್ಕರ. ಮತ್ತೆ 1ಗೆ ಹೋಗ್ತಿದೀವಿ. ಅದು 1ಗಲ್ಲ 2 ಹೋಗ್ತಾ ಇರೋದು ಇವಾಗ. 2ಗೆ ಹೋಗ್ತಿದೀವಿ. ಅದು ಎಷ್ಟೊತ್ತು? 20 ನಿಮಿಷ. ಬರಕ್ಕೆ 20 ನಿಮಿಷ, ಹೋಗಕ್ಕೆ 20 ನಿಮಿಷ. ಇಲ್ಲಿ 40 ನಿಮಿಷ ಹೋಯ್ತು ಇಲ್ಲಿ. ಸೊ ಯಾರು ಕರೆಕ್ಟಾಗಿ ಗೈಡ್ ಮಾಡಲ್ಲ ಇಲ್ಲಿ. ಏನು ಅಂತಂದ್ರೆ 4 ನಿಮಿಷಕ್ಕೂ ಇಲ್ಲಿ ಸ್ಟೈಲ್ ಆಫ್ ಟೈಮ್ ಇದೆ ಗೈಸ್. ಪಟ್ಟ ಅಂತ ಬಂದ್ಬಿಡುತ್ತೆ. ಅದೊಂದು ಖುಷಿ ವಿಚಾರ. ಇವ್ರು ಯಾರು ಗುರು ಈ ರೇಂಜಲ್ಲಿ ಮಲ್ಗವ್ರೆ? ಬ್ಯೂಟಿಫುಲ್ ಆಗಿದೆ. ಸಿಂಗಪೂರಲ್ಲಿರುವಂಥ ಏರ್ಪೋರ್ಟ್ ಒಳಗಡೆ ರೆಡಿ ಮಾಡಿರೋದಿದು. ತುಂಬ ಚೆನ್ನಾಗಿದೆ. ಹೇಗಿದೆಯೋ? ಯಾವುದೋ ಮಿನಿ ಪಾರ್ಕ್ ಕ್ರಿಯೇಟ್ ಮಾಡ್ತಾರೆ. ಚೆನ್ನಾಗಿದೆ ಅಲ್ಲ? ಟರ್ಮಿನಲ್ 2ನಲ್ಲಿರೋದಲ್ಲ ಇದು? ನಮಗೆ ಕೊಟ್ಟಿರೋ ಆ್ಯಕ್ಸೆಸ್ ಕೊಟ್ಟಿರೋ ಸ್ನೇಕ್ ಕುಕ್. ಬಟ್ ಆ್ಯಕ್ಚುಲಿ ನಾನು ಎಲ್ಲೋದ್ರೂ ತೊಗೊಳ್ಳೋದು 0 ಕುಕ್ ಬಂದೆ. ಸೊ ಇವಾಗ ಅವ್ನು ಬೆಳಗ್ಗೆ ಕಾಫಿ ತೊಗೊಳ್ಳಿಕ್ಕೆ ಹೋಗಿದ್ದಾನೆ. ಬೆಳಗ್ಗೆ ಟಿಫನ್ ಮಾಡೋಣ ಅಂತಂದರೆ ಇಷ್ಟು 5 ಗಂಟೆ ನಮ್ಮ ಇಂಡಿಯನ್ ಟೈಮ್ ಪ್ರಕಾರ 12 ಗಂಟೆ ಆಲ್ರೆಡಿ ತಿಂದಿದ್ದೀವಿ. ಸೊ ಹಾಗಾಗಿ ವಾಟ್ ಐಮ್ ಪ್ಲಾನಿಂಗ್ ಇಸ್ ಒಂದು ಕೋಕ್ ಕುಡಿಯೋಣ ಫಸ್ಟ್. 0 ಕೋಕ್ ಆ್ಯಂಡ್ ಲಾಂಜಲ್ಲಿ ಮಸಾಜ್ ಇದೆ ಆ್ಯಂಡ್ ಫುಡ್ ಇದೆ. ಸಕ್ಕತ್ತಾಗಿದೆ ಮಾತ್ರ ಲಾಂಜು. ಸಿಂಗಪುರ್ ಏರ್ಲೈನ್ಸ್ ನಮ್ಮ ಬೆಂಗಳೂರು ಏರ್ಲೈನ್ಸ್ ಹೆಂಗಿದೆಯೋ ಆಲ್ಮೋಸ್ಟ್ ಹಂಗಿದೆ.
ಬಟ್ ಕೆಲವು ಥಿಂಗ್ಸಲ್ಲಿ ಮಾತ್ರ ದೇ ಆರ್ ಸ್ಪೆಸಿಫಿಕ್, ಅಂದರೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಂಡಿಯಾದಲ್ಲೇ ಮೇಂಟೈನ್ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಸ್ವಲ್ಪ ಎಕ್ಸ್ಟ್ರಾ ಥಿಂಗ್ಸ್ ಇದೆ ಸಿಂಗಾಪುರಲ್ಲಿ, ಅದೊಂದು ಚೆನ್ನಾಗಿರೋ. ಇಲ್ಲೇ ಇದೆಯೇನೋ, ನಿನ್ನೆ ಹುಡುಕ್ತಾ ಇದ್ದೆ ಕಣೋ. ನಿನ್ನೆ ಹುಡುಕ್ತಾ ಇದ್ದೆ ಲಾಂಜಲ್ಲಿ ಎಲ್ಲರೂ ಕಳ್ಗಿಳ್ದು ಹೋಗ್ಬಿಟ್ಟ ಅಂತ. ಡ್ಯೂ ಹ್ಯಾವ್ ಅಲ್ಲ ಅದು, ಡ್ಯೂ ವಾಂಟ್ ಹ್ಯಾವ್ ಕ್ಯಾಪಿಚಿನೋ. ಕರೆಕ್ಟಾಗಿ ಇಂಗ್ಲೀಷ್ ಮಾತಾಡೋಕ್ಕೆ ಬರಲ್ಲ. ಇಂಗ್ಲೀಷ್ ಕರೆಕ್ಟಾಗಿ ಮಾತಾಡು. ನೀನು ಯಾಕೋ ಇಂಗ್ಲೀಷ್ ಮಾತಾಡ್ತಾ ಇದೆಯಾ? ಇಂಗ್ಲೀಷ್ ಬಂದು ಡ್ಯೂ ಯು ಹ್ಯಾವ್ ಕಾಫಿ? ಕ್ಯಾಪಚಿನೋ ಕ್ಯಾಪಿಚಿನೋ ಕ್ಯಾಪಚಿನೋ ಹೆಂಗಿದೆಲ್ಲ ಅಂತ ಸಕ್ಕದಾಗಿ ಏನೇನು ತಿನ್ನೋಕ್ಕೆ ಈಗಲೇ ಬೇಡ ತಿನ್ನೋದ ತಿನ್ನೋಕ್ಕೆಲ್ಲ ಒಂದು ದಿನ ಕೊಟ್ಬಿಡ್ತಾರೆ ಇವರು. ಫ್ಲೈಟಲ್ಲೂ ಇತ್ತು, ನಾವು ಅಲ್ಲೂ ಊಟ ಮಾಡಿದ್ವಿ. ಮತ್ತು ಇವಾಗ ನೆಕ್ಸ್ಟ್ ಫ್ಲೈಟಿಗೆ ಹೋಗ್ತೀವಲ್ಲ ಅಲ್ಲೂ ಊಟ ಕೊಡ್ತಾರೆ. ಯಾಕೆ ತಿನ್ನೋದು ಯಾವುದು ಗೊತ್ತಾ? ಬಟ್ ಇಲ್ಲಿ ಯಾವುದೂ ಡೈಜೆಷನ್ ಆಗ್ತದಲ್ಲ, ನಾವೇ ಬರ್ಗರ್ ಪ್ರಿಪೇರ್ ಮಾಡ್ಕೋಬೋದು. ಹೌದಾ? ವೆರಿ ನೈಸ್ ಆ್ಯಕ್ಚುಲಿ. ಅದೊಂದು ಮೈಸೂರು ಮಂಡ್ಯ ಮೈಸೂರು ಬೆಂಗಳೂರು. ಸೊ ಇವಾಗ ನಮ್ಮ ಪ್ರಸಾದ್ ಅವರು ಆಫ್ಟರ್ 1 ಮಂತ್ ಹೊಡಿ ಕೈಯ 1 ಮಂತಾ? ಹಾಂ 1 ಮಂತ್ ಅಲ್ಲ 2 ಮಂತ್ಸ್ ಆಯ್ತಾ? ನಮ್ಗೆ ಹಂಗೆ ನಿಮ್ಮನೆ ಗೃಹ ಪ್ರವೇಶ ಎಷ್ಟು ಮಂತ್ ಆಯಿತು? 2 ಮಂತ್ಸ್ ಆಯಿತು. 2 ಮಂತ್ಸ್ ನಮ್ಗೆ ಹಂಗೆ ಅನ್ನಿಸ್ತಾನೆ ಇಲ್ಲ, ಡೈಲಿ ಮಾತಾಡ್ತಿರ್ತೀವಿ. ಸೊ ಹಾಗಾಗಿ ಫೈನಲಿ ನಾವು ಇವಾಗ ಸಿಂಗಾಪುರ್ ಸಿಂಗಾಪುರ್ನ ಬಿಟ್ಟು ಮಲೇಷ್ಯಾಗೆ ಹೋಗ್ತಾ ಇದ್ದೀವಿ. ಸೊ ಈಗ ಮಲೇಷ್ಯಾದಲ್ಲಿ ಏನೇನಿರುತ್ತೆ ಮತ್ತು ಇದು ಮಲೇಷ್ಯಾ ಹೆಂಗಿರುತ್ತೆ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತೀವಿ. ಸೊ ಮಿಸ್ ಮಾಡ್ದಂಗೆ ನೋಡ್ತಾ ಇರಿ. ಆ್ಯಂಡ್ ಇದು ಲೋಕಲ್ ಫ್ಲೈಟ್ ಆಗಿರೋದ್ರಿಂದ ಲೋಕಲ್ ಆಗೇ ಇದೆ ಸ್ವಲ್ಪ. ಬಟ್ ಆದರೂ ಇಂಟರ್ನ್ಯಾಷನಲ್ಲು, ಬಟ್ ಚೆನ್ನಾಗಿದೆ. ಯಾ ಇಟ್ಸ್ ನೈಸ್. ಸೊ ಬರೀ ಹುಡುಗಿರೇ ಕಾಣಿಸ್ತಾವ್ರೆ, ನೋಡ್ಕೊಳ್ಳಿ. ಎಲ್ಲೋದ್ರೂ ಅವರೇ ಕಾಣಿಸ್ತಾರೆ. ಹುಡುಗರಿಗೆಲ್ಲ ಮರ್ಯಾದೆನೇ ಇಲ್ಲ ಆಗೋಯ್ತು. ಛೇ, ಬರೀ ಇಂಗ್ಲೀಷ್ ಮೂವಿಗಳಿದೆ, ಕನ್ನಡ ಮೂವಿ ಅಂತ ಇಲ್ಲಿ ಸಿಗಲ್ಲ. ಕನ್ನಡ ಮೂವಿನೂ ಇರುತ್ತೆ, ಇದೆಯಾ? ಟ್ರೈ ಮಾಡ್ತೀನಿ. ಇಂಡಿಯನ್ ಮೂವೀಸ್ ಇದೆ. ಒಂಚೂರು ವ್ಯೂ ತೋರಿಸ್ಬಿಡ್ತೀನಿ. ಎಷ್ಟು ದೊಡ್ಡದಿದೆ ನೋಡಿ ಸಿಂಗಾಪುರ್ ಏರ್ಲೈನ್ಸ್. ಶಾರಿಟೌನ್ ಅನ್ನೋ ಹೋಟೆಲ್ಗೆ ಬಂದಿದ್ದೀವಿ ಮಲೇಷ್ಯಾದಲ್ಲಿ. ಹೋಟೆಲ್ ಅಂತೂ ಎಷ್ಟು ಲಕ್ಸುರಿ ಆಗಿದೆ ಅಂತಂದರೆ ಸೀರಿಯಸ್ಲಿ ಹೆಂಗಿದೆ ಗೊತ್ತಾ? ಅಲ್ಲಿ ರಿಸೆಪ್ಷನಿಸ್ಟ್ ತೋರಿಸು. ರಿಸೆಪ್ಷನಿಸ್ಟ್ ಅಲ್ಲ, ರಿಸೆಪ್ಷನ್ ಏರಿಯಾ. ಈ ಕಡೆ ಲೈಟಿಂಗ್ ನೋಡು ಮೇಲ್ಗಡೆ ಹೆಂಗಿದೆ, ಎಷ್ಟು ಲಕ್ಸುರಿ ಆಗಿದೆ. ನಾವು ಕೇರಳದಲ್ಲಿ ಒಂದ್ಸಲ ಒಂದು 4 ಸ್ಟಾರ್ ಹೋಟೆಲ್ ಹೋಗಿದ್ವಲ್ಲ, ಆ ಥರ ಫೀಲ್ ಆಗ್ತದೆ. ಅದಕ್ಕೂ ಗ್ರ್ಯಾಂಡ್ ಆಗಿದೆ ಇದು. ಎಷ್ಟು ಗ್ರ್ಯಾಂಡ್ ಆಗಿದೆ ಗೊತ್ತಾ? ನೋಡು, ಮೈ ಗಾಡ್. ಫಾಲ್ಸ್ ಏನೋ ಇದೆ, ಮಾಲ್ ಅನ್ಸ್ತದೆ. ಇಲ್ಲಿ ಫಾಲ್ಸ್ ಇದೆ. ಚಿಕ್ಕದಾಗಿದೆ ಅಷ್ಟೇ, ಬಟ್ ಇಟ್ ಇಸ್ ಸೋ ಗುಡ್. ನಾವು ಇಲ್ಲೊಂದು ವಿಡಿಯೋ ಮಾಡ್ಬೋದು ಅಣ್ಣ, ಪಂಚಾಯತ್ ನಡ್ಕೊಂಡು ಬರೋದು ಸಕ್ಕತ್ತಾಗಿರುತ್ತಲ್ಲ. ಸೊ ಪ್ಲಾನ್ ನಂದೇ ಗೈಸ್, ಅದಕ್ಕೆ ನನ್ನ ಅಕೌಂಟಲ್ಲಿ ಪೋಸ್ಟ್ ಆಗುತ್ತೆ. ಸೊ ನೋಡಿ, ನನ್ನ ಅಕೌಂಟಲ್ಲಿ ಪೋಸ್ಟ್ ಆಗುತ್ತೆ ಅಂದರೆ ಹೆಂಗಿದ್ರು ಬರ್ತಾ ಬಿಡಿ ನಿಮ್ಗೆ. ನೀನು ಇದ್ರೆಲ್ಲ ಹಾಕೋ, ಯಾವ್ದು ನಿನ್ ಚೆನ್ನಾಗಿ ಓಡುತ್ತದು ದೇವಸ್ಥಾನದಲ್ಲಿ. ನಾನು ಇದನ್ನ ಹಾಕ್ತೀನಿ. ಎರಡು ನಾನು ಹಾಕ್ತೀನಿ. ಎರಡು ಪ್ಲಾನ್ ಮಾಡಿರೋದು ನಾನೇ ತಾನೆ. ಅದು ಯಾಕೆ ಬಂದ್ಬಿಡು ಗೈಸ್. ಇದು ಇವ್ರ ಫ್ರೂಟ್ ಅಲೌಡ್ ಇಲ್ಲ ದೇಶದ, ಅವ್ರ ದೇಶದ ಫ್ರೂಟ್ ಅಲ್ಲ, ರಾಷ್ಟ್ರೀಯ ಹಣ್ಣು. ಗೊತ್ತಿಲ್ಲ ನನಗೂ. ಇದು ಸೇಮ್ ಹಲಸಿನಣ್ಣು ಥರ ಇರುತ್ತೆ, ಬಟ್ ಸ್ವಲ್ಪ ಸ್ಮೆಲ್ ಜಾಸ್ತಿ ಇರುತ್ತಂತೆ. ಚೆನ್ನಾಗಿರಲ್ವಂತ ಅದ್ರ ಸ್ಮೆಲ್ಲು. ಯಾವ್ದು ಸತ್ತಿರೋ ಸ್ಮೆಲ್ ಅಂದಿದ್ದು? ಹೆಗ್ಗಣ ಸತ್ತಿರೋ ಸ್ಮೆಲ್ ಥರ ಇರುತ್ತಂತೆ. ಹೆಗ್ಗಣ ಸತ್ತಿರೋ ಸ್ಮೆಲ್ ಥರ ಬಂದಿದ್ರು ಕೂಡ ಟೇಸ್ಟ್ ಇರುತ್ತಂತೆ. ಅದು ಹೆಂಗೆ ತಿನ್ನಕ್ಕೆ ನಾವು ಟ್ರೈ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಮೂಗು ಮುಚ್ಕೊಂಡು ನಾನು ತಿನ್ನಲ್ಲ, ನೀನು ತಿನ್ನಿಸ್ತಿನ್ಬೇಕಾದ್ರೆ ಪ್ರಯೋಗ ಮಾಡಬೇಕಲ್ಲ. ಪಾಸ್ಪೋರ್ಟ್ ಬೇಕಾ? ಸುಸ್ತಾಗ್ತಾ ಇತ್ತು. ಜ್ಯೂಸ್ ಮಾಡಿದಾರೆ ಅಣ್ಣ. ಹಣ್ಣು ಅವನಿಗೆ ಮಾತ್ರ ತಿನ್ಸೋಣ ಅಂತ. ಹೆಗ್ಗಣ ಸತ್ತೋಗಿರೋ ಹಣ್ಣು, ಹೆಗ್ಗಣ ಸತ್ತೋಗಿರೋ ಹಣ್ಣು. ಸುಸ್ತಾಗಿದ್ದು ಜ್ಯೂಸ್ ಆದರೂ ಕುಡಿಯೋಣ. ಅಲೌಡ್ ಇಲ್ಲ. ಸುಸ್ತಾಗ್ತಿದೆಯಂತೆ, ಬಿದೋಗ್ಬಿಡ್ತಾನಂತೆ. ಊಟ ಬರ್ತಿದೆ. ಊಟನಾ? ಏನು ಊಟ? ಆರ್ಡರ್ ಮಾಡಾಯ್ತು. ಏನು? ಇಡ್ಲಿ ವಡೆ. ನಿಮ್ದು ಏನಣ್ಣ, ನಿಮ್ದು ಇಲ್ಲಿಗೆ ಬಂದ್ಲು ಇಡ್ಲಿ ವಡೆ. ಚಿಕನ್ ಆರ್ಡರ್ ಮಾಡಿದ್ದೀವಿ. ನಿನಗೆ ಮಾತ್ರ. ಏನು? ನಿಂಗೆ ಮಾತ್ರ. ನೀವು ತಿನ್ನಲ್ಲ? ಇಲ್ಲ, ತಿನ್ನಬಾರ್ದು. ನಿಜ ತಿನ್ನಲ್ಲ. ಆರ್ಡರ್ ಮಾಡಿದ್ದಕ್ಕೆ ಈ ಥರ ಬೇರೆ ಹೇಳ್ತಿದ್ಯಾ? ತಿನ್ನಬಾರ್ದು ಅಂತ ಅಲ್ಲ, ನಿಜ ತಿನ್ನಲ್ಲ ಅಂದ್ರಲ್ಲ ಅದಕ್ಕೆ. ನಿಂಗೆ ಕೊಡೋದೇ ಅಲ್ಲ, ನಿಂಗೆ ಇಡ್ಲಿ ವಡೆ ಮಾತ್ರ. ಗೈಸ್, ಇಲ್ಲಿ ಆಲ್ಮೋಸ್ಟ್ ಟೈಮ್ ಇವಾಗ 4:15. ನಾವು ಬೆಳಗ್ಗೆ ಊಟ ಮಾಡಿದ್ದು, ಟಿಫನ್ ಮಾಡಿದ್ದು ಎಷ್ಟೊತ್ತಿಗೆ? 8 o'clock. ಅದಕ್ಕೆ ಸ್ವಲ್ಪ ಲೇಟಾಗಿ ಮಾಡೋಣ. ಅಲ್ಲಿ ಕೂಡ ನಾವು ಟಿಫನ್ ಏನು ಮಾಡಿದೆ ಅಂತಂದರೆ ಬ್ರೆಡ್ಡು, ಕಾಫಿ, ಕೆಲಾಕ್ಸ್ ಇಷ್ಟೇ ತಿಂದಿದ್ದು. ಫುಲ್ಲು ಸುಸ್ತು ನನಗೆ, ಕೈ ಕಾಲ ನನಗೆ ಗೊತ್ತೈತೆ. ನಮಗೂ ಅಷ್ಟೇ ವೈಬ್ರೇಟ್ ಆಗ್ತಾ ಇದೆ. ಸೊ ಹೋಟೆಲ್ ಇಷ್ಟು ಚೆನ್ನಾಗಿದೆ, ನಿಜವಾಗ್ಲೂ ನನಗಂತೂ ತುಂಬ ಖುಷಿ ಆಯಿತು ಹೋಟೆಲ್ ನೋಡಿ. ಪೇಂಟಿಂಗ್, ಯಾವುದೋ ಒಂದು ಪೇಂಟಿಂಗ್ ಇದೆ, ಈ ರೀತಿ ತೋರಿಸ್ತೀನಿ. ವಾವ್, ಏನು ಪೇಂಟಿಂಗ್ ಅಂತ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ಹೇಳಿ, ಕಮೆಂಟ್ ಮಾಡಿ.
ಚೆನ್ನಾಗಿದೆ ಮಾತ್ರ ನಿಜವಾಗ್ಲೂ. ಈ ಥರ ಲಕ್ಸುರಿ ಹೋಟೆಲ್ನ ನನ್ನ ಲೈಫಲ್ಲೇ ನೋಡಿಲ್ಲ ಬಿಡಿ. ಎಷ್ಟೊಂದು ನೋಡಿದ್ದೀನಿ, ಬಟ್ ಈ ಥರ ಲಕ್ಸುರಿ ಹೋಟೆಲ್ ನಾನು ನೋಡೇ ಇಲ್ಲ. ಏನದು ಚೆನ್ನಾಗಿದೆ. ಹಾಕಿಲ್ಲ, ಬರೀ ಕಿತ್ಲೆ ಹಿಂಡ್ಬಿಟ್ಟವ್ರೆ ಸ್ವಲ್ಪ ನೀರಿಗೆ. ಐಸ್ ಕ್ಯೂಬ್ಸ್ ಹಾಕಿದ್ದಾರೆ ಐಸ್ ಕ್ಯೂಬ್ಸ್ ಮಾತ್ರ ಹಾಕ್ಬಿಟ್ಟವ್ರೆ. ನಾನು ಶುಗರ್ ಇರುತ್ತಲ್ಲ, ಲೈಕ್ ಗ್ಲುಕೋಸ್ ಆದ್ರೂ ಬರುತ್ತೆ, ಕುಡಿದ್ರೆ ಸ್ವಲ್ಪ ಅಂತ ಅನ್ಕೊಂಡೆ. ಶುಗರ್ ಬರಬಾರ್ದು. ನಾವು ರೂಮ್ಗೆ ಬಂದಿದ್ದೀವಿ, ರೂಮ್ ನಂಬರ್ 3724. ಗೈಸ್ ಮಾತ್ರ ಇಲ್ಲೂ 37 ಎಷ್ಟು ಡರ್ಲಿಂಗ್ 37. ನಾನೇನೋ ಹೇಳ್ತವನೆ ಅನ್ಕೊಂಡ್ರಿ, ಈಗೆಲ್ಲ ಹೇಳ್ತಾವ. ಒಳಗಡೆ ವ್ಯೂ ಮಾತ್ರ ಸಖತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ, ಬಿಕಾಸ್ ನಾನು ಇನ್ನೂ ಸ್ಕ್ರೀನ್ ಓಪನ್ ಮಾಡಿ ನೋಡಿಲ್ಲ. ಒಟ್ಟಿಗೆ ನಮ್ಮ ರಿಯಾಕ್ಷನ್ ಕ್ಯಾಪ್ಚರ್ ಮಾಡೋಣ ಅಂತ. ಸೊ ಬನ್ನಿ ಒಳಗಡೆ ಹೋಗೋಣ. ಎಲ್ಲನೂ ಮನೋಜ್ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. ನೋಡ್ರಿ, ಈ ರೂಮ್ ನೋಡ್ಬಿಟ್ಟು ನನಗಂತೂ ನಿಜವಾಗ್ಲೂ ಇಲ್ಲೇ ಇದ್ಬಿಡೋಣ ಅನ್ನಿಸ್ತದೆ. ಸೀರಿಯಸ್ಲಿ ಹೆಂಗಿದೆ ಗೊತ್ತಾ? ಈ ವಾವ್, ಕಂಪ್ಲೀಟ್ಲಿ ಮಲೇಷಿಯಾ ನೋಡ್ಬೋದು. ಓ ಹೆಂಗಿದೆ ಅಲ್ಲಿ ಆ ಕಾರ್ಗಳು ನೋಡಿ, ಒಳ್ಳೆ ಮೂವಿಲ್ ನೋಡ್ತಿರೋ ಚಿಕ್ಕ ಚಿಕ್ಕ ಕಾರ್ಗಳು ನೋಡು. ಪಾರ್ಕಿಂಗ್ ಎಲ್ಲ ಹೆಂಗಿದೆ ಯಪ್ಪ, ಇಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿದೆ. ನಾವಂತೂ ತಿಕ್ಲು ತರ ಆಡ್ತಾ ಇದೀವಿ ಸೀರಿಯಸ್ ಆಗಿ. ಯಾಕೆ ಅಂತಂದ್ರೆ ಲಕ್ಸುರಿ ಹೋಟೆಲ್ ಅಲ್ಲಿ ಇದ್ವಿ, ಬಟ್ ಇಷ್ಟು ಇರೋದು ಲಕ್ಸುರಿ ಹೋಟೆಲ್. ಇದು ಬೆಡ್ ಮತ್ತೆ ಇಂಟೀರಿಯರ್ ಎಲ್ಲ ಲಕ್ಸುರಿ ಫೀಲ್ ಮಾಡಿದೀವಿ, ಬಟ್ ಆ ವ್ಯೂ ಜೊತೆ ಫೀಲ್ ಮಾಡಿರ್ಲಿಲ್ಲ. ನೋಡು ಯಶು, ಇಲ್ಲಿ ನೋಡಿ, ಇಲ್ಲಿ ಗೈಸ್ ಮತ್ತೆ ಲಾಕರ್ ಕೂಡ ಕೊಟ್ಟಿದ್ದಾರೆ. ಓಹೋ, ಅಲ್ಲ ಲಾಕರ್ ಅಲ್ಲ, ಏನಿದು? ಓವನ್, ಮೈಕ್ರೋ ಓವನ್. ಈ ವಾಶ್ರೂಮ್ ಸಕಲಾಗಿದೆ, ಎಲ್ಲೋದ್ರು ಮಾತ್ರ ಅಲ್ಟಿಮೇಟ್ ಜಕುಸಿ ಇಲ್ಲ, ಬಾತ್ ಟಬ್ ಇದು ಅಲ್ವಾ? ಓ, ಇಲ್ಲಿ ಬೇರೆ ಪ್ರೈವೇಟ್ ಆಗಿದೆ. ಪ್ರೈವೇಟ್ ಅಲ್ಲ, ಅದು ವಾಶ್ರೂಮ್. ತೊಳ್ಕೊಳಕ್ಕಿದೆ ಗುರು ಇಲ್ಲಿ. ಸೂಪರ್, ಮಾತ್ರ ನಿಜವಾಗ್ಲೂ ಸಕ್ಕದಾಗಿದೆ. ಸೊ ಇದು ನಮ್ಮ ಏನು ರೂಮ್ ಟೂರು, ಹೋಟೆಲ್ ಟೂರು. ಇನ್ ಮಿಕ್ಕಿದ ಕಂಪ್ಲೀಟ್ ಡೀಟೇಲ್ಸ್ ನಮ್ಮ ಅಣ್ಣವ್ರು ಕೊಡ್ತಾರೆ. ಗೈಸ್, ನನ್ನ ಚಾನಲ್ ಅಲ್ಲಿ ನೋಡಿ ನಮ್ಮ ರೂಮ್ ಅಲ್ಲಿ ಏನೇನು ಕೊಟ್ಟಿದ್ದಾರೆ, ನಮ್ಮ ರೂಮ್ಗೆ ಎಷ್ಟು ಬಿತ್ತು, ಎಷ್ಟು ದಿನ ಇರ್ತೀವಿ ಎಲ್ಲಾನು ಹೇಳ್ತೀನಿ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ತ್ರಿಮೂರ್ತಿಗಳ ತರ ಎಲ್ಲಿದ್ದೀವಿ ಅಂತ ಹೇಳಿದ್ರೆ, ಬ್ಲ್ಯಾಕ್ ಅಂಡ್ ಬ್ಲ್ಯಾಕ್ ಡ್ರೆಸ್ ಹಾಕೊಂಡು. ಎಸ್, ನೀವು ಎಕ್ಸ್ಪೆಕ್ಟ್ ಮಾಡ್ತಿರೋದು 100% ಕರೆಕ್ಟ್. ಯಾಕೆಂತಂದ್ರೆ ಮಲೇಷಿಯಾಗ ಹೋಗಿದ್ದೀರಾ ಅಂತಂದ್ರೆ ನೋಡ್ಬಿಟ್ಟಿರ್ತಾರೆ ಬಿಡಿ. ಮಲೇಷಿಯಾಗ ಹೋಗಿದೀವಿ ಅಂತಂದ್ರೆ ಬರ್ಲೇಬೇಕು. ಎಸ್, ಮುರುಗನ್ ಟೆಂಪಲ್ಗೆ ಬರಲೇಬೇಕು. ನಾವೀಗ ಪ್ರೆಸೆಂಟು ಮುರುಗನ್ ಟೆಂಪಲ್ ನಲ್ಲಿ ಇದ್ದೀವಿ. ಇಲ್ಲಿ ಬಾತು ಕೇವ್ಸ್ ಅಂತ ಕರೀತಾರೆ. ಸೊ ನೋಡ್ಬೋದು, ತುಂಬಾ ಬ್ಯೂಟಿಫುಲ್ ಆಗಿರೋಂಥ ಜಾಗ. ಜೊತೆಗೆ ಪಾರಿವಾಳ, ಕೋತಿ, ಏನು ಹನುಮಾನ್ ಕೂಡ ಇದ್ದಾರೆ. ತುಂಬ ಡೀಪ್ ಆಗಿ ಡಿಸ್ಕಸ್ ಮಾಡೋ ಥರ ಕೂತ್ಕೊಂಡಿದ್ದಾರೆ. ಅದು ಏನೋ ಬುದ್ಧಿ ಹೇಳೋ ಥರ ಕೂತಾರೆ ನೋಡಿ ಅಲ್ಲಿ, ಅದನ್ನ ಕವರ್ ಮಾಡಿ ನೋಡಿ. ಯಾರೋ ಚೈನೀಸ್ ಅಂಕಲ್ ಬುದ್ಧಿ ಹೇಳ್ತವ್ರೆ. ಹತ್ತಿ ತಲೆ ಮೇಲೆ ಕೂತ್ಕೊಬಿಡ್ಬೇಕೀಗ. ಆಮೇಲೆ ಇಲ್ಲಿಂದ ದೇಶದ ಕೋತಿ ಸ್ವಲ್ಪ ಬೇರೆ ತರ ಇದೆ ನಮ್ಮ ಇಂಡಿಯಾ ಕಂಪೇರ್ ಮಾಡಿದ್ರೆ. ಎಸ್, ಸೊ ಇಲ್ಲಿ ಟೆಂಪಲ್ ಒಳಗಡೆ ಶೂ ಸ್ಲಿಪ್ಪರ್ ಎಲ್ಲ ಹಾಕೊಂಡು ಹೋಗ್ತಾರೆ. ಮೇಲ್ಗಡೆ ಒಳಗಡೆ ಎಲ್ಲ ಮೆಟ್ಲು ಮೇಲ್ಗಡೆ ಹಾಕೊಂಡು ಹೋಗ್ತಿದ್ದಾರೆ. ಮೇಲ್ಗಡೆ ಬಿಡೋದಕ್ಕೆ ಜಾಗ ಇರ್ಬೋದು. ಅಂಡ್ ಇಲ್ಲೇನೆ ಹತ್ರದಲ್ಲೂ ದೇವಸ್ಥಾನಗಳು. ಇದು ಗಣೇಶನ್ ದೇವಸ್ಥಾನ. ಹೌದು, ಫಸ್ಟ್ ಗಣೇಶನ್ ದರ್ಶನ ಮಾಡ್ಬೇಕು ಅಂತ. ಆಮೇಲೆ ಪಾರ್ವತಿ ದೇವಸ್ಥಾನನೂ, ದುರ್ಗೆ ದೇವಸ್ಥಾನನೂ ಇದೆ. ಅಂದ್ರೆ ಮೋಸ್ಟ್ಲಿ ಹೆಣ್ಣು ದೇವ್ರಿದೆ. ಸೊ ಈಗ ನಾವೇನ್ ಮಾಡ್ತಿದೀವಿ, ಇವಾಗ ನಾವೇನು ಮಾಡ್ತಿದ್ದೀವಿ ಅಂತಂದರೆ, ಮೇಲ್ಗಡೆ ಹೋಗ್ಬಿಟ್ಟು, ಈಗ ಒಂದು ರೀಲ್ ಮಾಡಬೇಕಾಗಿತ್ತು, ಆಲ್ರೆಡಿ ಮಾಡ್ಕೊಂಡಿದ್ದೀವಿ. ಮೇಲ್ಗಡೆ ಹೋಗ್ಬಿಟ್ಟು ಹೇಗಿದೆ ಅಂತ ತೋರಿಸ್ತೀವಿ. ಬಿಸಿಲು ತಡೆಯೋಕ್ಕಾಯ್ತಲ್ಲ, ಜಾಸ್ತಿ ಹೊತ್ತು ಇರ್ಕೊಳಕ್ಕಾಯ್ತಲ್ಲ. ಫೈನಲಿ ಬಂದ್ವಿ ಮೇಲೆ ಹತ್ತಿ. ಸೊ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು ಆಫ್ಟರ್ ಲಾಂಗ್ ಟೈಮ್. ನಮ್ಮೂರಲ್ಲಾದರೆ ಬೆಳಗುಳದ ಬೆಟ್ಟ ಹತ್ತಿ ಅಭ್ಯಾಸ ಆಗ್ಬಿಟ್ಟಿತ್ತು. ಆದರೂ ತುಂಬ ದಿವಸ ಆದಮೇಲೆ ಹತ್ತುತ್ತಾ ಇರೋದ್ರಿಂದ ಏನೋ ಒಂಥರ ವಯಸ್ಸಾದಂಗೆ ಆಗ್ತಾಯಿದೆ ನಮಗೆ. ಈಗ ಗೊತ್ತಾಗ್ತಿದೆ ಆ್ಯಕ್ಚುಲಿ ನಮ್ಗೆ ಏಜ್ ಆಗ್ತಿದೆ ಅಂತ. ಅಂದರೆ ನಿನಗೂ ಸೇರಿಸಿ, ನಮಗೆ ಅಂದರೆ ಇವರಿಬ್ಬರಿಗೆ ನಿನಗೂ ಸೇರಿಸಿ ಹೇಳ್ತಿರೋದು. ಸುಸ್ತ ನೀನು ಆಗಿದ್ದೆ. ಇಲ್ಲ, ನಾನು ವಿಡಿಯೋ ಕ್ಯಾಪ್ಚರ್ ಮಾಡ್ತಾ ಇದ್ದೆ. ಇದೆಲ್ಲ 270 ಮೆಟ್ಲು ಎಲ್ಲ ಯಾವ ಲೆಕ್ಕ ಗಾಯ್ಸ್? ನಮಗೆ 1000 ಮೆಟ್ಲು. ಡೈಲಿ ನಮ್ಮ ಮನೆಗೆ ಹೋಗ್ಬೇಕು ಅಂತ ಅಂದ್ರೇನೆ 70 ಮೆಟ್ಲು ಹತ್ಬೇಕು, ಒಂದ್ಸತಿ ಹತ್ತಿ ಇಳಿಬೇಕು ಅಂತ. ಅದಕ್ಕೆ ದಪ್ಪಾಗಿಲ್ಲ, ಅಭ್ಯಾಸ ಆಗ್ಬಿಡೈತೆ ನನಗೆ. ನೋಡಿ ಅಣ್ಣ, ಅದು ಒಳಗಡೆನೂ ಇಷ್ಟ ಇದು ಮಾಡಿದ್ದಾರೆ. ವಾವ್, ಬೆಳ್ಳಿದು ಏನೋ ಮಾಡಿದ್ದಾರೆ ನೋಡಿ ಗೈಸ್. ಮಲೇಷ್ಯಾ ಹೋಗಿ ಮಲೇಷ್ಯಾ ಆಗ್ಬಿಟ್ಟಿದೆ. ಮಲೇಷ್ಯಾದಲ್ಲಿ ಮಳೆ ಬರ್ತಿದೆ. ಆ್ಯಂಡ್ ಈ ಪ್ಯಾಲೇಸ್ ಹತ್ರ ಲೈಕ್ ಗಾರ್ಡ್ಸ್ ಕೂಡ ಇರ್ತಾರೆ. ಆ ಕಡೆ ಈ ಕಡೆ ಹಿಂಗೆ ನಿಂತಿರ್ತಾರೆ ಪಾಪ. ಅದು ಎಷ್ಟೊತ್ತು ನಿಂತ್ಕೋತಾರೋ ಗೊತ್ತಿಲ್ಲ. ಹಾಂ, ಚಿಕ್ಕವರೇ ಅವರು. ಸೊ ಹೌದಾ? ಶೋರ್?
ಓಕೆ ಜೋಕ್ ಮಾಡಿ ಏನು ಮಾಡಲಿ ನಗ್ತಾರ ನೋಡೋಣ ನೀನು ಮಾಡು ನೋಡೋಣ ಹೋಗ್ಬಿಟ್ಟು ಡ್ಯಾನ್ಸ್ ಮಾಡಿ ಅಂತಾರೆ. ಇಲ್ಲೇ ನಿಯರ್ ಅಂದರೆ ಮಲೇಷ್ಯಾದಲ್ಲಿ ಒಂದು ಜಾಗಕ್ಕೆ ಇಲ್ಲಿ ಫುಡ್ಡು ತುಂಬ ಯುನೀಕ್ ಆಗಿ ಸಮುದ್ರದಲ್ಲಿ ಸಿಗೋವಂಥ ಎಲ್ಲ ವೆರೈಟೀಸು. ಬಟ್ ನಾನು ಜಾಸ್ತಿ ತಿಂದಿಲ್ಲ ಬಿಡಿ, ನಮ್ಮ ಯಶು ಇದ್ದಾನಲ್ಲ, ಸೊ ಅವನೇ ಮೋಸ್ಟ್ ಆಫ್ ಎಲ್ಲ ತಿಂದಿದ್ದು ಅಲ್ಲೇನಾ. ಸಮುದ್ರದಲ್ಲಿ ಸಿಗೋವಂಥ ಪ್ರತಿಯೊಂದು ಪ್ರಾಣಿನೂ ಯಶು ತಿಂದಿದ್ದಾನೆ ಇವತ್ತು. ಯಾವ್ಯಾವ ತಿಂದಿದ್ಯಾ? ಹಾಂ, ಜಲಚರ. ಓಕೆ, ಸೊ ಇದು ಪ್ರೂಫ್ಗೆ ನೋಡ್ಕೊಳ್ಳಿ ಇದೆಲ್ಲ. ಸೊ ಇಷ್ಟು ಫುಡ್ಡು ಆ್ಯಂಡ್ ಆಲ್ಸೋ ಲೈಕ್ ಈ ಒಂದು ವ್ಯೂ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ನೋಡಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ ಈ ಜಾಗ. ಇದು ಆ್ಯಕ್ಚುಲಿ ಬಂದು ಪ್ರಸಾದ್ ಅವ್ರಿಗೆ ಗೊತ್ತಿದ್ದಂಥ ಜಾಗ. ಸೊ ನಾವು ರಿಕ್ವೆಸ್ಟ್ ಮಾಡಿದ್ವಿ ಮಲೇಷ್ಯಾಗೆ ಬಂದಾಗ ನಮ್ಮ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಂತ. ಪಾಪ ಅವರು ರಜೆ ಹಾಕಿ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ. ಇನ್ ದ ಸೆನ್ಸ್ ರಜೆ ಅಂದರೆ ಏನು ಗೊತ್ತಾ, ವರ್ಕ್ಗೆ ಅಂತ ಬಂದಿದ್ರಲ್ಲ, ಒಂದು 2 days ನಮ್ಮ ಜೊತೆ ಸ್ಪೆಂಡ್ ಮಾಡ್ತಿದ್ದಾರೆ. ದಟ್ ಈಸ್ ಅ ಗ್ರೇಟೆಸ್ಟ್ ಥಿಂಗ್. ಸೊ ಈ ಒಂದು ಜಾಗಕ್ಕೆ ನಾವು ಬಂದಿದ್ದು ಏನಕ್ಕೆ ಅಂತಂದರೆ ಈವನ್ ಎಕ್ಸ್ಪ್ಲೋರ್ ಮಾಡೋಣ ಆ್ಯಂಡ್ ಆಲ್ಸೋ ಲೈಕ್ ನಮ್ಮ ವ್ಯೂವರ್ಸಿಗೆ ತೋರಿಸೋಣ ಅಂತ ಹೇಳಿಬಿಟ್ಟು. ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ನೋಡಿ ಒಂದ್ಸಲ ತೋರಿಸ್ತೀನಿ. ಇಲ್ಲಿ ಈ ಜಾಗದ ಸ್ಪೆಷಾಲಿಟಿ ಏನಪ್ಪ ಅಂತ ಹೇಳಿದ್ರೆ, ಈ ನೀರೇನಿರುತ್ತೆ ಇದು ಬ್ಲೂ ಕಲರ್ ಆಗಿ ಬದಲಾಗುತ್ತೆ. ಅಲ್ಲಿ ಒಂದು ಬ್ಯಾಕ್ಟೀರಿಯಾಸ್ ಇರುತ್ತಂತೆ. ಆ ಒಂದು ಬ್ಯಾಕ್ಟೀರಿಯಾಸ್ ಕಾರಣದಿಂದ ಈ ಒಂದು ಜಾಗದಲ್ಲಿರುವಂಥ ವಾಟರು ಬ್ಲೂ ಕಲರ್ ಆಗಿ ಬದಲಾಗುತ್ತಂತೆ. ಆ್ಯಂಡ್ ಆಲ್ಸೋ ಲೈಕ್ ಏನು ಇಲ್ಲಿ ಈ ಲೈಟ್ ಹುಳ ಅಂತ ನಾವೇನು ಕರಿತೀವಲ್ವ, ಹಳ್ಳಿಗಳ ಕಡೆ ಇರುತ್ತಲ್ಲ ಲೈಟ್ ಹುಳ, ಆ ಲೈಟ್ ಹುಳನೂ ಕೂಡ ಇಲ್ಲಿ ತುಂಬ ಇರುತ್ತೆ. ಸೊ ಅದನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀವಿ. ನಾವು ಇವಾಗ ಬಂದಿದ್ದೀವಿ ಇಲ್ಲಿ ಜಟ್ಟಿ, ಆ ಪ್ಲೇಸ್ ಹೆಸರು ಗೊತ್ತಿಲ್ಲ ನಮಗೆ. ಸೊ ಇಲ್ಲಿ ಮಿಂಚುಳ ಹಾಗೇನೆ ಏನು ಬ್ಲೂ ಟೇ, ಹಾಂ. ಸೊ ನೀರೊಳಗಡೆ ಬ್ಲೂ ಕಲರಾಗಿ ಕಾಣಿಸುತ್ತೆ ಅಂತ ಹೇಳಿದ್ನಲ್ಲ ನಾನು ಆವಾಗಲೇ. ಆ ಜಾಗಕ್ಕೆ ಬಂದಿದ್ವಿ. ಆ ಜಾಗನ ಎಷ್ಟು ಬ್ಯೂಟಿಫುಲ್ಲಾಗಿ ರೆಡಿ ಮಾಡಿದ್ದಾರೆ ನೋಡಿ. ಐ ಜಸ್ಟ್ ಶೋ ಯು. ಸೊ ಈಗ ಬೋಟಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಸೊ ಪಾಸಿಬಿಲಿಟಿ ಆದರೆ ನಾನು ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ನೀರು ಬ್ಲೂ ಕಲರಲ್ಲಿರುತ್ತೆ ಆ್ಯಂಡ್ ಮಿಂಚುಳಗಳಿರುತ್ತೆ. ಹುಡುಗಿದ್ದಾರೆ ಅಂದ ತಕ್ಷಣ ಯಶು ಮುಂದೆ ಓಡೋಗ್ತಿದ್ದಾನೆ. ನಾವಿರಲಿ ನೋಡೋಣ ಅಂತ ಬರ್ತಾಯಿದ್ದೀವಿ. ಇದು ಫೈರ್ ಫ್ಲೈಸ್ ಮರಗಳಲ್ಲಿ. ಹಾಂ, ಬಟ್ ಕಾಣಿಸ್ತದೆ ಒಂದೊಂದೇ ವಿಡಿಯೋದಲ್ಲ. ಇಲ್ಲಿ ಆಗ ನಾವು ಲಂಕಾವಿಗೆ ಹೋಗ್ತಾ ಇದ್ದೀವಿ. ಸೊ KL ಏರ್ಪೋರ್ಟ್ನಲ್ಲಿ ಇದ್ದೀವಿ ನೋಡಿ. ಪಾಪ ಇವ್ರಿಗೆ ಈ ಥರ ಪರಿಸ್ಥಿತಿ ಬರಬಾರ್ದಿತ್ತು. ಬ್ರೆಡ್ಡು ಬನ್ನು ತಿನ್ಕೊಂಡು ಜೀವನ ನಡೆಸ್ತವ್ರೆ. ಅದಕ್ಕೆ ಹೇಳೋದು ಎಲ್ಲನೂ ತಿನ್ನಬೇಕು ಅಂತ. ಬಟ್ ಇವತ್ತು ಮಂಡೇ ಆಗಿರೋದ್ರಿಂದ ಎಲ್ಲ ಕಡೆ ಬರೀ ನಾನ್ ವೆಜ್ ಮಾತ್ರ ಇತ್ತು. ಸೊ ಅಲ್ಲಿ ಬರ್ಗರ್ ಕಿಂಗಿಗೆ ಹೋಗಿದ್ವಿ, ಅಲ್ಲೂ ನಾನ್ ವೆಜ್ಜು, ಎಲ್ಲ ಕಡೆ ನಾನ್ ವೆಜ್. ನಾನು ಒಂದು ಕಾಫಿ ಡೋನಟ್ ಆಗಿರೋದ್ರಿಂದ ನಾನ್ ವೆಜ್ ಅಲ್ಲ, ಇಲ್ಲಿ ಎಲ್ಲ ಕಡೆ ಬರೀ ನಾನ್ ವೆಜ್ ತಿನ್ನೋದು. ನಾನ್ ವೆಜ್, ಬಟ್ ನಾವು ನಾನ್ ವೆಜ್ ತಿನ್ನಲ್ಲ ಮಂಡೇ ಆಗಿರೋದ್ರಿಂದ. ಸೊ ಎಲ್ಲ ಕಡೆ ನಾನ್ ವೆಜ್ಜೇ ಇತ್ತು. ಅದಕ್ಕೆ ನಾನೊಂದು ಡೋನಟ್ಟು ಮತ್ತು ಕಾಫಿ ತಗೊಂಡೆ. ಇವರು ಡೋನಟ್ಟು ಅದೆಲ್ಲ ತಿನ್ನಲ್ಲ, ಪಾಪ ಬ್ರೆಡ್ ತಿಂತವ್ರೆ. ಬಾಂಟಿ ಥರ ಬಾಂತಿನ ಬ್ರೆಡ್ ಇನ್ನೇನು ಮತ್ತೆ. ನಾವು ಲಂಕಾವಿಗೆ ಬಂದು ಹೇಳಿದ್ವಿ. ಹುಡುಗ ಝೂಮ್ ಮಚಾಲೆ ಝೂಮ್ ಆಗ್ತಾವನೆ ಎಲ್ಲ. ಆ ಬಿಲ್ಡಿಂಗ್ ಚೆನ್ನಾಗಿತ್ತು. ಪಿಂಟು ಅಂತ ಇಲ್ಲಿ ಬಾಗಿಲುಗಳಿಗೆ ಪಿಂಟು ಅಂತ ಅಂತಾರೆ ನೋಡಿ. ಪಿಂಟು ನಂಬರ್ 3 ಅಂತ ಬರ್ದವ್ರೆ. ಅದಕ್ಕೆ ಅದೇನು ಅಂತ ನೋಡ್ತಾ ಇದೆ. ಸೊ ಪ್ರಸಾದ್ ಅವರು ಗ್ರ್ಯಾಬ್ ಕ್ಯಾಬನ್ನು ಬುಕ್ ಮಾಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಹಾಂ, ಅಣ್ಣ ಹುಡುಗಿ ನೋಡೋದ್ರಲ್ಲಿ ಬ್ಯುಸಿ ಆಗಿದ್ದಾನೆ. ನಾನು ನಮ್ಮ ಹುಡುಗಿ ಹುಡುಗಿ ಅಂತ ನಾನೇ ನೀವಾ ನನ್ನ ಅಂದ್ಬಿಟ್ಟೇನೋ. ನಮ್ಮ ಹುಡುಗಿ ಚಿಂತೆಲಿದ್ದೀನಿ ಕಣೋ. ನಿಮ್ಮ ಹುಡುಗಿ ಅವ್ರೆ, ಅದಕ್ಕೆ ನೀವು ನಿಮ್ಮ ಹುಡುಗಿ ಚಿಂತಿಲಿದ್ದೀರಾ. ನಾನು ಅದಕ್ಕೆ ಹೇಳಿದೆ, ಪಾಪ ಹುಡುಗಿ ಹುಡುಕೋದ್ರಲ್ಲಿ ಬ್ಯುಸಿ ಆಗಿದ್ದಾನೆ ಲಂಕಾವಿಲಿ ಅಂತ. ಹುಡುಕೋಣ ನಮ್ಗೆ. ಸೊ ನಮ್ಮ ಲಂಕಾವಿ, ನಮ್ಮ ಅಲ್ಲ ಲಂಕಾವಿಯ ಈ ಒಂದು ಜಾಗ ನೀವು ನೋಡ್ಬೋದು.
ಒಂಥರ ರೈಲ್ವೆ ಸ್ಟೇಷನ್ ಇದ್ದಂಗಿದೆ, ಏರ್ಪೋರ್ಟ್ ಥರ ಫೀಲೇ ಬರ್ತಲ್ಲ. ನಿಂಗೇನಾದರೂ ಫೀಲ್ ಬರ್ತಿದ್ಯಾನ? ಇದು ಡೊಮೆಸ್ಟಿಕ್ ಅಲ್ವಾ, ಹಾಂ. ಸೊ ಸಿಂಪಲ್ ಆಗಿದೆ. ಆದರೂ ಡೊಮೆಸ್ಟಿಕ್ ಆದರೂ ಯಾವುದೇ ಆದ್ರೂ ಏರ್ಪೋರ್ಟ್ ಥರ ಫೀಲ್ ಅಂತೂ ಇಲ್ಲ. ನಾವಿವಾಗ ಒಂದು ಟೆಂಪಲ್ ಥರ ಜಾಗದಲ್ಲಿದ್ದೀವಿ. ನೋಡೋದಕ್ಕೊಳ್ಳೆ ಬ್ಯೂಟಿಫುಲ್ ಆಗಿದೆ. ವ್ಯೂ ತೋರಿಸ್ತೀನಿ ನೋಡಿ. ಹಾಗೆಯೇ ತುಂಬ ಚೆನ್ನಾಗಿದೆ. ಇದು ಆ್ಯಕ್ಚುಲಾಗಿ ಕೇಬಲ್ ಕಾರ್ ಇಲ್ಲಿ ಮೇಲಿದೆಯಲ್ಲ ಈ ಬೆಟ್ಟ, ಆ ಬೆಟ್ಟದಿಂದ ಈ ಬೆಟ್ಟದವರೆಗೂ ಕೇಬಲ್ ಕಾರ್ ಇರುತ್ತೆ. ಆ ಕೇಬಲ್ ಕಾರ್ ನೋಡೋದಕ್ಕೋಸ್ಕರ ಬಂದಿದ್ವಿ. ಜಾಗ ಮಾತ್ರ ಅಲ್ಟಿಮೇಟ್ ಆಗಿದೆ. ಹಲೋ, ವೇರ್ ಯು ಫ್ರಮ್? ಹಾಯ್, ಐ ಆಮ್ ಫ್ರಮ್ ಹೆವೆನ್. ಹಾಂ, ಮುಚ್ಕೊಂಡು ನಡಿಯ ಕಡೆ. ಯವೆನ್ ಅಂತ, ಯವೆನ್ ನೋಡೋಕೆ ಒಳ್ಳೆ ಕಳ್ಳ ಇದ್ದಂಗಿದೆಯಾ? ಸೊ ನಾವು 3 ಜನ ಇವತ್ತು ಕೇಬಲ್ ಕಾರ್ಗೆ ಅಂತ ಬಂದಿದ್ದೀವಿ ಅನ್ಸುತ್ತೆ. ಹಿಂಗೆ ಮಾಡಿದ್ದು ಇವತ್ತು ನಾವು ಬಂದಿರೋಂಥ ಜಾಗ. ನಾವು ಬಂದಿರೋಂಥ ಜಾಗ ಲಂಕಾವಿ. ಕೇಬಲ್ ಕಾರ್ ಬಂದಾಗಿಂದ ಲಂಕಾವಿ ಅಂತ ಹೇಳಿ ನನಗೆ ಹುಚ್ಚಿಡ್ದುಬಿಟ್ಟೈತೆ. ಯಾವ ದೇಶ ಅಂತಾರೆ. ಯಾಕಂದ್ರೆ ಫ್ಲೈಟಲ್ಲಿ ಬಂದ್ವಲ್ಲ ನಾವು ಮಲೇಷ್ಯಾದಿಂದ, ಅದೇ ಕನ್ಫ್ಯೂಸ್ ಆಗಿರೋದು. ಅಲ್ಲೇ ಮಲೇಷ್ಯಾದಿಂದ ಇಲ್ಲಿಗೆ ಬಂದ್ವಲ್ಲ. ಎಸ್, ಸೊ ಕೊಲಾಲಂಪುರ್ ಇಂದ ನಾವು ಈಗ ಲಂಕಾವಿಗೆ ಬಂದಿದ್ದೀವಿ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ಆಲ್ಮೋಸ್ಟ್ ಟೂರಿಸ್ಟೇ ಇದ್ದಾರೆ. ಎಸ್, ಸೊ ನಾವು ದುಬೈ ಥರ ಇಲ್ಲಿ ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡ್ಕೊಂಡಿಲ್ಲ, ಎಲ್ಲ ಬಂದು ಇಲ್ಲಿ ತಗೋಬೇಕು. ಅವಾಗ ಅವ್ರು ತೊಗೊಂಡು ಬರೋಕ್ಕೆ ಹೋಗ್ತಾ ಇರ್ತಾರೆ. ಏನಾದರೂ ಟಿಕೆಟ್ಸ್ ತೊಗೋಬೇಕು ಅಂತಂದರೆ ಆನ್ಲೈನಲ್ಲೂ ತೊಗೋಬೋದು. ನೋಡಿ, ಇದೇ ಕೇಬಲ್ ಕಾರು ಹಿಂಗಿರುತ್ತೆ. ಅಲ್ಲಿ ತೋರಿಸ್ತೀನಿ, ಸದ್ಯಕ್ಕೆ ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಏನಾದರೂ ಹೇಳ್ತೀರಾ ನಮ್ಮ ಬ್ಲಾಗ್ ಬಗ್ಗೆ? ಗೈಸ್, ನಂದು ಯಶು ಡಾರ್ಲಿಂಗ್ 37 ಅಂತ ಒಂದು ಪೇಜ್ ಇದೆ, ಹೋಗಿ ಬ್ಲಾಗ್ಸ್ ನೋಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಇದು ಕಟ್ಟಾಗುತ್ತೆ, ಬೇರೆ ಬಿಟ್ಟೆ. ನೋಡಿ, ಇದೇ ಕೇಬಲ್ ಕಾರ್. ನಾವೆಲ್ಲರೂ ಇವಾಗ ಗ್ಲಾಸ್ ಕೆಳಗಡೆ ಇರೋವಂಥ ಜಾಗನ ವೆಯ್ಟ್ ಮಾಡ್ತಾ ಇದ್ದೀವಿ. ಯಾಕೆ ಅಂತಂದರೆ ಅದರಲ್ಲಿ ಕೆಳಗಡೆ ಕೂಡ ವ್ಯೂ ಕಾಣಿಸುತ್ತೆ ಅಂತ. ಸೊ ಹಾಗೆಯೇ ಈ ಒಂದು ಕೇಬಲ್ ಕಾರ್ನಲ್ಲಿ ಹೋಗಬೇಕು ಅನ್ನೋದು ಯಶೋದು ನಮ್ಮದು ಆಲ್ಮೋಸ್ಟ್ ತುಂಬ ದಿನದ ಕನಸು. ಕರೆಕ್ಟಾ? ಸೊ ಇವಾಗ ಅದು ನನಸಾಗುತ್ತಿದೆ. ಅದೇನೋ ಗೊತ್ತಿಲ್ಲ, ಎಲ್ಲಾದರೂ ಟ್ರಿಪ್ ಹೋದಾಗ ನಾವು ಅನ್ಕೋತಾ ಇದ್ವಿ ಒಂದ್ಸಲನಾದರೂ ಕೇಬಲ್ ಕಾರಲ್ಲಿ ಹೋಗಬೇಕು ಅಂತ. ಬಟ್ ನಮ್ಗೆ ಅವಕಾಶನೇ ಸಿಕ್ಕಿರಲಿಲ್ಲ. ವಿ ಥಾಟ್ ಆಫ್ ಮೆನಿ ಟೈಮ್ಸ್. ಫೈನಲಿ ಪುಲೋರ್ ಹಾಕೋ ಬಂದ್ಬಿಟ್ಟು ಎಲ್ಲ ಕಡೆಯಿಂದ ನೀರು ಬಂದೈತೆ. ನನಗೆ ಸಿಕ್ಕಾಪಟ್ಟೆ ಶೆಕೆ ಐತೈತೆ. ಮಲೇಷ್ಯಾ ಫುಲ್ ಶೆಕೆನೇ ಬಿಡಿ, ಈಗಲೂ ಹಂಗೆ ಫೀಲ್ ಆಗ್ತದೆ. ಹೆವಿ ಶೆಕೆ ಇದೆ. ಅಪ್ಪಿ ನಾವೆಲ್ಲ ಲಂಕಾವಿ ಇನ್ನ ಮೇಲ್ಗಡೆಗೆ ಹೋಗ್ಬೋದಾ? ಎಸ್. ಮತ್ತೆ ಅಲ್ಲೇನೋ ಗ್ಲಾಸ್ ಬ್ರಿಡ್ಜ್ ಇದೆ ಅಲ್ವಾ? ಅಲ್ಲಿಗೆ ಹೋಗ್ಬೋದು. ಇಲ್ಲೂ ಗ್ಲಾಸ್ ಬ್ರಿಡ್ಜ್ ಇದೆ ಅಲ್ವಾ? ಎಸ್. ಯಾವುದಕ್ಕೆ ಹೋಗೋದು ಗೊತ್ತಿಲ್ಲ. ಆ್ಯಕ್ಚುಲಿ ಇನ್ನೊಂದೇನು ಅಂತಂದರೆ ಇಲ್ಲಿಗೆ ಬರೋದಕ್ಕೆ ನಾವು ಕೇಬಲ್ ಕಾರ್ನ ಯೂಸ್ ಮಾಡಿದ್ವಿ. ಈಗ ಇಲ್ಲಿಂದ ಮತ್ತೆ ಇನ್ನೊಂದು ಪ್ಲೇಸ್ ಇದೆ, ಅಲ್ಲಿ ನೋಡ್ಬೋದು ನೀವು ಎದುರುಗಡೆ. ಅಲ್ಲಿಗೆ ಹೋಗೋದಕ್ಕೂ ಕೂಡ ಕೇಬಲ್ ಕಾರ್ ಇಲ್ಲಿಂದ ಕಂಟಿನ್ಯೂಟಿ ಸಿಗುತ್ತೆ ನಮಗೆ. ಅಲ್ಲಿ ಮುಗಿಸಿದ ಮೇಲೆ ಡೈರೆಕ್ಟಾಗಿ ಡೌನ್ಗೆ ಹೋಗೋದು. ಐ ಥಿಂಕ್ ಏನೋ ಗೊತ್ತಾ, ಗೊತ್ತಿಲ್ಲ. ಇವಾಗ ಇಲ್ಲಿ ವ್ಯೂ ನೋಡ್ಕೋಬೇಕು. ವ್ಯೂ ನೋಡ್ಕೊಂಡು ಮತ್ತೆ ಕೇಬಲ್ ಕಾರ್ ತಗೊಂಡು ಅಲ್ಲಿಗೆ ಹೋಗೋದು. ಅಲ್ಲಿ ಇದಿರುತ್ತೆ ವ್ಯೂ. ಆ ಸೈಡ್ ವ್ಯೂ ಅಲ್ಲ, ಇದು ಗ್ಲಾಸ್ ಬ್ರಿಡ್ಜ್. ಓಕೆ. ಆ ಗ್ಲಾಸ್ ಬ್ರಿಡ್ಜ್ ನೋಡ್ಕೊಂಡು ಮತ್ತೆ ರಿಟರ್ನ್ ಬರಬೇಕು. ಓಕೆ. ಈ ಸಮುದ್ರದಿಂದ ಎಷ್ಟು ಹೈಟಲ್ಲಿ ಐತೆ ನೋಡಿ. ಸಮುದ್ರದಿಂದ ಹೈಟಲ್ಲಿ ಇರೋದಿರ್ಲಿ, ಹೆಂಗ್ ಕಾಣಿಸ್ತದೆ ನೋಡಿ ಬ್ಯೂಟಿ. ಅಪ್ಪ, ಸ್ವರ್ಗ ಸ್ವರ್ಗ. ಯಾವುದು ಸಣ್ಣ ಕೆಫೆ, ಬೆಳಗ್ಗೆಯಿಂದ ಸರಿಯಾಗಿ ನಮಗೆ ತಿಂಡಿನೂ ಸಿಕ್ಕಿಲ್ಲ, ಊಟನೂ ಸಿಕ್ಕಿಲ್ಲ. ಸೊ ಇದು ವಾಟರ್ ಮೆಲನ್ ಸಿಕ್ತು, ಅಂದರೆ ಕಲ್ಲಂಗಡಿ ಹಣ್ಣು, ಜೊತೆಗೆ ಸ್ಪ್ರಿಂಗ್ ರೋಲ್ ಒಂದು ಆರ್ಡರ್ ಮಾಡಿದ್ವಿ. ಯಾಕೋ ಹಿಂಗೆ ಬಂದು ಕೂತ್ಕೊಂಡೆ? ಇನ್ನೇಂಗೆ ಬಂದು ಕೂತ್ಕೊಳ್ಳಿ. ಏನಾಯ್ತು? ಅಲ್ಲಿ ಹೋಗ್ಬಿಟ್ಟು ಕೇಳಿದೆ, ಅಲ್ಲಿ ಬಿಡ್ತೀರಾ ಅಂತ. ಎಲ್ಲಿ ಇದಕ್ಕಾ? ಇದು ಸಪ್ರೇಟಾಗಿ ಟಿಕೆಟ್ ತಗೋಬೇಕು ಅಂತ ಅಂದ್ರು. ಹೋಗೋದು ಕಳ್ಸಿದ್ರ? ಏಂತಿಗೆ ಹೋಗಿದ್ದಾರೆ? ನಾನೇ ಅನ್ಕೊಂಡ್ ಬಂದೆ. ನಾವು ಹೆಂಗಿದ್ರು ಇದ್ರಲ್ಲಿ ಬಂದ್ವಲ್ಲ, ಯಾವ್ದ್ರಲ್ಲಿ? ಕೇಬಲ್ ಕಾರ್ ಅಲ್ಲಿ. ಅದ್ರ ಕೆಳಗಡೆ ಗ್ಲಾಸ್ ಇತ್ತು, ಸೇಮ್ ವ್ಯೂ. ಮತ್ತೆ ಇವಾಗ ಗ್ಲಾಸ್ ಬ್ರಿಡ್ಜ್ಗೂ ಹೋಗ್ತೀವಿ, ಸೇಮ್. ಮತ್ತೆ ಅಲ್ಲಿಗೆ ಕಾಸ್ಕೊಬಿಟ್ಟು ಹೋಗೋದು. ಯಾವ ಥರ ಮಾಡೋರು ಇವರು ಅಂತ ಯೋಚನೆ ಮಾಡ್ತಾ ಇದೆ. ಮತ್ತೆ ಅಲ್ಲಿ ನೋಡಿ ಬ್ರಿಡ್ಜ್, ಸಮುದ್ರದ ಒಳಗಡೆನೆ ಬ್ರಿಡ್ಜ್ ಕೊಟ್ಬಿಟ್ಟವ್ರು ಇವರು. ಅದೆಲ್ಲ ವೇವ್ಸ್ ಬರಲ್ವಲ್ಲ ಅಲ್ಲಿ, ಎಲ್ಲ ಪ್ಲೇನ್ ಆಗಿರುತ್ತೆ. ಅಲ್ಲಿ ಕಾಣ್ತಿದ್ಯಲ್ಲ ಬ್ರಿಡ್ಜ್ ಚಿಕ್ಕದಾಗಿ. ಮತ್ತೆ ಇಲ್ಲೆಲ್ಲ ಜಾಸ್ತಿ ಅಲೆಗಳೇ ಗೊತ್ತಿಲ್ಲ ತಾನೆ? ಹೌದು. ಏಂತಿಕೆ ನೀನ್ ಬಂದಿದ್ಯಲ್ಲ ಅದಕ್ಕೆ. ನಮ್ಮ ದೇಶದಲ್ಲಿ ಮಾತ್ರ ಅಲೆ ಬರೋದಿಲ್ಲ, ಅಲೆನೇ ಗೊತ್ತಿಲ್ಲ. ಇದೆಲ್ಲ ಒಂಥರ ಮಿಡ್ಲ್ ಪ್ಲೇಸ್ ಇರುತ್ತಲ್ಲ ಭೂಮಿಯಲ್ಲಿ, ಐಲ್ಯಾಂಡ್ ತರ ಇರೋದಕ್ಕೆ ಅನ್ಸುತ್ತೆ. ಎಸ್, ಸುತ್ತನೂ ಐಲ್ಯಾಂಡ್ಗಳು ಜಾಸ್ತಿ ಇದೆಯಲ್ಲ, ಸೊ ಹಾಗಾಗಿ. ಗೈಸ್ ನೋಡಿ, ಇವ್ರಿಬ್ರು ಮಾತ್ರ ಕಲ್ಲಂಗಡಿ ಹಣ್ಣು ತಗೊಂಡು ನನಗೆ ಏನು ಕೊಡಿಸ್ತೇನೆ, ನಂಗೆ ಕೊಡ್ಸೋರೆ. ಚಿಕ್ಕ ಹುಡುಗ ಅಂದ್ಬಿಟ್ಟು ಏನು ಕೊಡ್ಸೋ, ಏನು ಬೇಡ, ಅವ್ರವರೇ ತಿಂತಾರೆ. ಕಡ್ಡಿ ತಗೊಳ್ಳಿ. ಹಂಗೇನಿಲ್ಲ. ನಾನು ವಾಟರ್ ಮೆಲನ್ ತಿಂತೀನಿ, ನೀವು ಕಡ್ಡಿ. ನಾನೇನು ಆರ್ಡರ್ ಮಾಡಿದ್ದು? ಅವ್ರು ತಿನ್ನು ಅಂತ ಹೇಳಿಲ್ಲ, ನಾವು ವಾಟರ್ ಮೆಲನ್ ತಿಂತೀವಿ, ನಿಂಗೆ ಕಡ್ಡಿ ಹಿಡ್ಕೊಂಡು ಕುತ್ಕೊ ಅಂತ. ಕಡ್ಡಿ ತಿಂತಿರೋದು. ನಾನೇನು ಆರ್ಡರ್ ಮಾಡಿದ್ದು? ಅದು ಪಿಜ್ಜಾ ಅಲ್ಲ, ಚೀಸಿ ಮೆಕ್ಕಾ.
ಮ್ಯಾಕ್ ಆ್ಯಂಡ್ ಚೀಸ್. ಮ್ಯಾಕ್ ಆ್ಯಂಡ್ ಚೀಸ್ ಅದೇನು ಅಂತ ಗೊತ್ತಿಲ್ಲ, ಹೆಂಗಿರುತ್ತೋ ಏನೋ. ಅದೊಂದೇ ವೆಜ್ಜಲ್ಲಿ ಇದ್ದಿದ್ದು. ಸೊ ತಿಂದಮೇಲೆ ಸ್ಪ್ರಿಂಗ್ ರೋಲ್ ಮತ್ತು ಅದು ಆರ್ಡರ್ ಮಾಡಿದ್ವಿ. ವೆಜ್ಜಲ್ಲಿ ಇರಲಿಲ್ಲ, ಬೇರೆನೂ ಇದ್ದು. ಪಿಜ್ಜಾ ಇತ್ತು ಅಷ್ಟೇ. ಪಿಜ್ಜಾ 20 ನಿಮಿಷ ಬೇಕು ಅಂದರು ಅವರು. ಇನ್ನೂ ಒಂದಿತ್ತು ಸ್ಪ್ರಿಂಗ್ ರೋಲ್ ಥರನೇ ಇನ್ನೊಂದಿತ್ತು. ಸೂಪ್ ಅದು ಇನ್ನೂ ಒಂದಿತ್ತು ಕರಿ ಅದು ಕರಿ ಕಫ್ ಏನೇನೋ ಅಂತಿತ್ತು. ನಂಗೆ ಬೇಡ ಅಂದೆ. ಅಲ್ಲ ಅದು ಕರಿ ಕಪ್ಪಲ್ಲ ಕಣು, ಹೇಳಿ 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 ಮತ್ತೇನು? ಕರಿ ಪಫ್. ಕರಿ ಪಫ್. ನಾನು ಅವ್ರು ಹೇಳಿದ್ರು ಅದು ನಾನು ಕರಿ ಕಫ್ ಅಂತ ಕೇಳಿಸ್ತು. ಕರಿ ಕಪ್ಪು ನಂಗೆ ಹಂಗೆ ಕೇಳಿಸಿದ್ ನಿಜ. ಲಂಕಾ ಬೀಲಿ ಬಂದಿದ್ದು, ಲಂಕಾ ಬೀಲಿ ವಾಪಸ್ ಹೋಯ್ತಾ ಇದ್ದೀವಿ. ಬಿಕಾಸ್ ಏನಕ್ಕೆ ಅಂತ ಅಂದರೆ ಸೊ ಕಾನ್ಸಂಟ್ರೇಷನ್ ತಪ್ಪೋಯ್ತು. ಹೇಳಿ. ಕೌಲಾಲಂಪುರ್ಗೆ ಹೋಗ್ತಾ ಇದೀವಿ ಇವಾಗ ಟ್ವಿನ್ ಟವರ್ಸ್ ನ ನೋಡಕ್ಕೆ. ಸೊ ಇಲ್ಲಿ ಬೇರೆ ಟವರ್ಸ್ ಬಂದು ಅದಕ್ಕೆ ನೋಡ್ತಿದ್ದ ನೋಡಿ. ಇಲ್ಲ, ಫುಲ್ ಡಿಸ್ಟ್ರಾಕ್ಷನ್. ಸೊ ನಾವು ಜಾಸ್ತಿ ಬ್ಲಾಗ್ ಮಾಡಕ್ ಆಗಿಲ್ಲ ಬಿಕಾಸ್ ನಾವು ಏನಂತೀವಿ ಎಂಜಾಯ್ ಮಾಡೋದ್ರಲ್ಲಿ ಬಿಸಿ ಇದ್ವಿ. ಅಂಡ್ ಬಿಸಿಲು ತುಂಬಾ ಹೆವಿ ಬಿಸಿಲು. ಅದ್ರಲ್ಲಿ ಇವರಂತೂ ಪಾಪ ಏನು ಎಂಜಾಯ್ನೇ ಮಾಡಿಲ್ಲ, ಬರೀ ನಾನು ಎಂಜಾಯ್ ಮಾಡೋದು ನೋಡ್ತಾ ಇದ್ರು ದೂರದಲ್ಲಿ ಕುತ್ಕೊಂಡು. ಬಿಸಿಲು ಅಂತ ಅಂದ್ಬಿಟ್ಟು ಆ ಕಡೆ ಏನದು ಹೋಗಿದ್ದು ಕೇಬಲ್ ಕಾರ್ ಹತ್ರ. ಕೇಬಲ್ ಕಾರ್ ಅಲ್ಲೂ ಕೂಡ ಹಂಗೆ ಆಯ್ತು. ಬಂದಿಲ್ಲ. ಮತ್ತೆ ಇವಾಗ ಬೆಳಗ್ಗೆ ನಾವ್ ಇದಕ್ಕೆ ಹೋಗಿದ್ವಿ, ಏನದು ಜೆಟ್ಸ್ಕಿಗೂ ಬಂದಿಲ್ಲ, ಜೆಟ್ಸ್ಕಿಗೂ ಕೂಡ ಬರ್ಲಿಲ್ಲ. ಬಿಕಾಸ್ ನನ್ಗೆ ಏನು ಅಂತಂದ್ರೆ ಮದ್ವೆ ಇನ್ನೇನು 1 ತಿಂಗಳಿದೆ. ಈ ಟೈಮಲ್ಲಿ ಫುಲ್ ಟ್ಯಾನ್ ಆಗ್ಬಿಟ್ರೆ ಮದ್ವೆ ಲೈಫಲ್ಲಿ ಒಂದೇ ಸಲ ಆಗೋದು. ಜೆಟ್ಸ್ಕಿ ಇನ್ನೊಂದ್ಸಲ ಬೇಕಾದ್ರೂ ಬರ್ಬೋದು. ಸೊ ನಮ್ಮ ಹುಡುಗಿ ಜೊತೆ ಮಾಡೋಣ ಅಂತ. ಆಲ್ ದ ಬೆಸ್ಟ್. ಜೆಟ್ಸ್ಕಿಯಲ್ಲಿ ನಮ್ಮ ಹುಡುಗಿ ಮುಂದೆ ಕೂರಿಸ್ಕೊಂಡು ಹಿಂದೆ ಹೋಗ್ತಾ ಇದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಹಾಗಾಗಿ ಲೈಕ್ ನಾನು ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಲ್ಲ. ಪಾಪ ಇವನ್ ತುಂಬಾ ದೂರದಿಂದ ಬಂದಿದ್ದಾನೆ, ಆಮೇಲೆ ಬೇಜಾರಾಗ್ತಾನೆ. ಹ್ಞೂ, ಇಂಡಿಯಾದಿಂದ ಬಂದಿರೋದಲ್ವಾ, ಸೊ ಬೇಜಾರು. ಲೋಕಲ್ ಹಂಗಲ್ಲ, ಇಂಡಿಯಾದಿಂದ ತುಂಬಾ ದೂರದಿಂದ ಬಂದಿದೀವಿ. ಸೊ ಆದ್ರೆ ಅವನು ಆಟ ಆಡಲಿಲ್ಲ. ಇವ್ರಿಗೆ ನಮ್ಮ ಹುಡುಗಿ ಜೊತೆ ಹೋಗೋಣ ಅನ್ನೋ ಒಂದು ಆಸೆ ಇಟ್ಕೊಂಡಾದ್ರೂ ಇವಾಗ ಸಮಾಧಾನ ಮಾಡ್ಕೊಂಡಿರ್ತಾರೆ. ಅವನಿಗೆ ಯಾವಾಗ್ಲೂ 10 ವರ್ಷ ವೇಟ್ ಮಾಡ್ಬೇಕಲ್ಲ. 10 ವರ್ಷ ಇಲ್ಲ 5 ವರ್ಷ ಅನ್ನು 10 ವರ್ಷ 8 ವರ್ಷ ನಾಳೆನೇ ಮಾಡ್ಬೋದು. ಅದೇ ಹೇಳಕ್ಕಾಗಲ್ಲ. ಕೊಟ್ಟಿದ್ದಾರೆ. ಸೊ ಒಂಥರ ಹೆಂಗ್ ಕಾಣ್ತಾ ಇದ್ರೆ ಸೆಕ್ಯೂರಿಟಿ ಗಾರ್ಡ್ ಕಾಣ್ತಾ ತಾನೆ. ನಾನು ಇಲ್ಲ ಅಂಟಿಸ್ಕೊಬಿಡ್ತೀನಿ. ಎಲ್ಲೋ ಒಂದ್ ಕಡೆ ಅಂಟಿಸ್ಕೊ, ಒಳಗಡೆ ಗೆದ್ದ ಮೇಲೆ ಅಂಟಿಸ್ಕೊಳಕ್ಕಿದೇನು ಕನ್ನಡ ಬ್ಯಾಡ್ಜ. ಈಗ ನಾವು ಬಂದಿರುವಂಥ ಜಾಗ 2 ಟವರ್ ಮಧ್ಯದಲ್ಲಿರುವಂಥ ಬ್ರಿಡ್ಜ್. ಎಷ್ಟನೇ ಫ್ಲೋರ್ ಇದು? 41ನೇ ಫ್ಲೋರು. ಸೊ ಯು ಕ್ಯಾನ್ ಸಿ ದ ಬ್ರಿಡ್ಜ್. ಇಲ್ಲಿ ನೋಡ್ಬೋದು ನೀವು. ಆ ಇನ್ನೊಂದು ಟವರ್ ಏನಿದೆ ಅದು ಪಕ್ಕದಲ್ಲಿ ಕಾಣಿಸುತ್ತೆ ನಿಮಗೆ, ಟ್ವಿನ್ ಟವರ್ ಅಂತ. ಈ ಕಡೆ ಒಂದು ಟವರು, ಆ ಕಡೆ ಒಂದು ಟವರು. ಸೊ ಹಾಗೆಯೇ ಈ ಜಾಗ ನಿಜವಾಗ್ಲೂ ಒಂಥರ ಬ್ಯೂಟಿಫುಲ್ ಆಗಿದೆ. ಬಿಕಾಸ್ ಒಳಗಡೆಯಿಂದ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಹೊರಗಡೆಯಿಂದ ಸಾರಿ ಏನು ಒಳಗಡೆಯಿಂದ ನೋಡೋದಕ್ಕೆ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಎಸ್, ಮಧ್ಯದಲ್ಲಿ ಬ್ರಿಡ್ಜ್ ಇದೆ. ಯಾವುದ್ರದ್ದು ಅಂತಂದರೆ ಅಮೇರಿಕನ್ ಟ್ವಿನ್ ಟವರ್ ಅಲ್ಲ, ಇದು ಮಲೇಷಿಯನ್ ಟ್ವಿನ್ ಟವರ್ ಮಧ್ಯದಲ್ಲಿರುವಂಥ ಬ್ರಿಡ್ಜಲ್ಲಿ ಬಂದಿದ್ದೀವಿ. ಎರಡೂ ಕಡೆ ನೀವು ಇದನ್ನು ನೋಡ್ಬೋದು, ಅಂದರೆ ಟವರ್ಸನ್ನು ನೋಡ್ಬೋದು. ಇದನ್ನು ನೋಡ್ಬೋದು. ಯಾವುದನ್ನು? ಇದನ್ನು. ಸೊ ಹಾಗೇನೆ ಒಳಗಡೆಯಿಂದ ವ್ಯೂ ಮಾತ್ರ ಸಕ್ಕತ್ತಾಗಿದೆ. ಫೌಂಟೈನ್ ಅನ್ಸುತ್ತೆ, ದುಬೈಲಿ ಇತ್ತಲ್ಲ ಅದೇ ಥರ. ಎಸ್, ಬಟ್ ಆ್ಯಕ್ಚುಲಿ ಈಗ ನಮಗೆ ಫೀಲ್ ಆಗ್ತಿದೆ ಹೊರದೇಶ ಬಂದಿದ್ದೀವಿ ಅಂತ. ಯಾಕೆ ಹೇಳಿ, ಬರೀ ಬಿಲ್ಡಿಂಗ್ಸೇ ಕಾಣಿಸ್ತದೆ. ಆ್ಯಂಡ್ ಇದಕ್ಕಿನ್ನ ಬ್ಯೂಟಿಫುಲ್ ಆಗಿರೋವಂಥದ್ದು ಇಲ್ಲಿದೆ ನೋಡಿ. ನಿಮ್ಗೆ ಈ ಸೈಡ್ ವ್ಯೂ ಇಷ್ಟ ಆಯ್ತಾ? ಎರಡೂ ಸೈಡ್ ವ್ಯೂ ಚೆನ್ನಾಗಿದೆ. ಎರಡೂ ಸೈಡ್ ವ್ಯೂ ತುಂಬ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಇನ್ಫ್ಯಾಕ್ಟ್ ಇಲ್ಲಿ ಒಳಗಡೆ ಬಂದ ತಕ್ಷಣ AC ಹೆಂಗೆ ಹಾಕಿದ್ದಾರೆ ಅಂದರೆ ಎಂಥ ಶೆಕೆ ಇದ್ರೂ ಕಿತ್ಕೊಂಡು ಹೋಗ್ಬಿಡ್ಬೇಕು ಹಂಗೆ ಹಾಕಿದ್ದಾರೆ. ಸೊ ಹಾಗೆಯೇ ನಮಗೆ ಏನು ಒಬ್ಬರು ಗೈಡ್ ಕೂಡ ಇದ್ದಾರೆ. ಸೊ ಅವ್ರು ನಮಗೆ ಕರ್ಕೊಂಡು ಹೋಗ್ತಿದ್ದಾರೆ. ಗೈಡೇ ಕಾಣಿಸ್ತಿಲ್ಲ, ನಾವು ಮಾತ್ರ ಇಲ್ಲೇ ಇದ್ದೀವಿ. ಇಲ್ಲಿದ್ದಾರೆ ನೋಡಿ, ಇವರೇ ನಮ್ಮ ಗೈಡು. ಬರೀ ಹುಡುಗಿರಿಗೆ ಎಕ್ಸ್ಪ್ಲೇನ್ ಮಾಡ್ತಾನೆ ಪೈಯಪ್ಪ. ಪಾಪ ಎಲ್ರಿಗೂ ಎಕ್ಸ್ಪ್ಲೇನ್. ದಿಸ್ ಈಸ್ 86th ಫ್ಲೋರ್. ನೋಡಿ ಆ ಟವರ್ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಸಾರಿ, ಏನಿದು ನಿಜವಾಗ್ಲೂ ನೀವು ವೀಡಿಯೋದಲ್ಲಿ ನೋಡಿ ಖುಷಿ ಪಡಬೇಕು. ಯಾಕೆಂತಂದರೆ ನಾನು ಇಷ್ಟು ಕಷ್ಟಪಟ್ಟು ವೀಡಿಯೋ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಸೀರಿಯಸ್ಲಿ ಪಕ್ಕದಲ್ಲೇ ನಿಂತಿದ್ದೀವಿ ಅನ್ನೋ ಥರ ಫೀಲ್ ಆಗ್ತದೆ. ಹೋಗಿದ್ರು ಅಷ್ಟೇ ಆಗ್ತಿತ್ತು. ಗಲೀಜಾಗಿದೆ, ಹೇಳ್ಬೇಕು ತಾನೆ ಕ್ಲೀನ್ ಮಾಡೋದಕ್ಕೆ. ನಾಳೆ ನಿಮ್ಮನ್ನೇ ಎತ್ತಿಸ್ಬೋಣ ಬನ್ನಿ. ನಾನು ಯಾಕೆ ಹತ್ತಿಸ್ತೀಯ? ನೀನೇ ಕ್ಲೀನ್ ಮಾಡ್ಕೊಂಡು ಬಂದ್ಬಿಡು.
ಯಶು ಮಾಡೆಲ್ ಇಟ್ಟಿದ್ದಾರೆ ನೋಡಿ ಇಲ್ಲಿ. ನೋಡಿದೆ ಆಗಲೇ. ನೋಡಿ ಸುತ್ತಮುತ್ತ ಏನೇನಿದೆ ಅನ್ನೋದಕ್ಕೆ ಮಾಡೆಲ್ ಎಲ್ಲ ಮಾಡಿದ್ದಾರೆ. ಸೊ ಇದ್ರ ಸುತ್ತ ಅಟ್ಯಾಚ್ಡ್ ಇರೋದಂಥ ಬಿಲ್ಡಿಂಗ್ಸ್ಗಳಿವೆಲ್ಲ. ಆ್ಯಂಡ್ ಒಳಗಡೆ ಬಂದರೆ ಟ್ವಿನ್ ಟವರ್ದು ಒಂದು ಮಾಡೆಲ್ ಇಟ್ಟಿದ್ದಾರೆ ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತದೆ. ಇಟ್ ಇಸ್ ಸೋ ಗುಡ್. ನಿಜವಾಗ್ಲೂ ಸೇಮ್ ಎಕ್ಸಾಕ್ಟಾಗಿ ಇದೇ ಥರ ಇರೋದು ಪ್ರೆಸೆಂಟ್ ಇವಾಗ. ಆ್ಯಂಡ್ ಇದು ಒಳಗಡೆ ಆ ಕಡೆಯಿಂದನೂ ವ್ಯೂ ಇದೆ, ಈ ಕಡೆಯಿಂದನೂ ವ್ಯೂ ಇದೆ. ಆ್ಯಂಡ್ ಹಾಗೆಯೇ ಇದೇನು ಅಂತ ನನಗೂ ಗೊತ್ತಿಲ್ಲ, ಕೇಳಿಬಿಟ್ಟು ನಾನು ನಿಮಗೆ ಹೇಳ್ತೀನಿ. ಅದ್ರ ಜೊತೆಗೆ ಕಂಪ್ಲೀಟ್ ಮಲೇಷಿಯನ್ ಸಿಟಿ ಹೇಗಿದೆ ಅನ್ನೋದನ್ನು ಇದರಲ್ಲಿ ಮಾಡೆಲ್ ಮಾಡಿದ್ದಾರೆ ಇಲ್ಲಿ. ಮಲೇಷ್ಯಾ ಹೇಗಿದೆ ಅಂತ ಇದು? ಹಾಂ, ಕಂಪ್ಲೀಟ್ ಮಲೇಷಿಯಾ ಸಿಟಿ ಹೇಳಿದೆ. ಗೊತ್ತಾ ಇದೇನು ಅಂತ? ಇನ್ನೂವರೆಗೂ ಗೊತ್ತಾಗಿಲ್ವಾ ನಿಮಗೆ? ಗೊತ್ತು. ಇದೇನು ಅಂತಂದ್ರೆ ಇದ್ರ ಮೇಲ್ಗಡೆ ಇರೋದು. ಅವನು ಅಳ್ಳಾಡಿಸ್ತಾ ಹೋಗ್ಬಿಟ್ಟು ಅದು ಹಂಗೆ ಅದೇ ತಾನೇ. ನಾನು ಈಗ ಅಬ್ಸರ್ವ್ ಮಾಡಿದೆ, ಅದನ್ನು ನೋಡಿರಲಿಲ್ಲ. ವೆಯ್ಟ್ ಜಾಸ್ತಿ ಆಯಿತು ಗುರು. ಸಕ್ಕತ್ತಾಗಿದೆ, ಒಳ್ಳೊಳ್ಳೆ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಗುರು. ಸೋ ನೈಸ್, ವೆರಿ ನೈಸ್. ಕೆಂಪ ಸತ್ಕಂದ್ ಏನು ಗೊತ್ತಿಲ್ಲದೇನೆ ಬಂದ್ರೆ ಹಿಂಗೆ ಆಗೋದು. ಹೇಳ್ಸ್ಕೊಂಡು ಮಾಡ್ತಿರಲ್ಲ ನಿಂತರ ನೀಲಿ ಅಲ್ಲ ಕಣೋ, ನಿಂತರ ನೀಲಿ ಬಸ್ ಹತ್ಕೊಂಡ್ಬಂದಿದ್ರೆ ನನ್ನ ಕತೆ ಯಾಕೆ ಕೇಳ್ತೀಯ? ಹೋಗ್ಬಿಟ್ಟು ಇವ್ರು ನೋಡಿ ಅಷ್ಟು ದೂರದಿಂದ ಬಂದ್ಬಿಟ್ಟು ಇಲ್ಲಿ ಕುಂತ್ಕೊ ಫೋನ್ ಮಾಡ್ತಾರಲ್ಲ, ಏನು ಹೇಳ್ಬೇಕು ಹೇಳಿ? ಫೋನಲ್ಲ ಅದು ಟ್ಯಾಬ್. ಅದನ್ನೇ ಹೇಳಿದ್ದು, ನೀಲೇ ಬಸ್ ಹತ್ಕೊಂಡ್ಬಂದ್ರಿ. ನಾವು ಮಲೇಷ್ಯಾಗೆ ಬಂದಾಗಿಂದ ಹಿಂಗೆ ಅಲ್ಲ. ಹೌದು, ನಿಂದು ಇದೆಲ್ಲಿ? ಅದು ಇದೆಲ್ಲೋ ಯಾವುದು ಸ್ಟಿಕ್ಕರ ಬ್ಯಾಡ್ಜು? ಅದು ನಮ್ಗೆ ಐಡೆಂಟಿಟಿ ಬೇಡ, ನೋಡಿದ್ರೆ ಕಂಡು ಬಿಡ್ತಾರೆ ಜನ. ಕಿತ್ತಾಕ್ಬಿಟ್ರಾ? ನೀವೇ ಕಿತ್ತಾಕಿರೋದು ನಂಗೆ ಗೊತ್ತು. ನೋಡಿ, ಇಂಥ ಕೆಲಸ ಎಲ್ಲ ಇವರೇ ಮಾಡೋದು ನಂಗೆ ಗೊತ್ತು. ಕರೆಕ್ಟಾಗಿ ಹಾಕ್ಕೋಬೇಕು, ಬಿದ್ದೋಯ್ತದು. ನಾನು ಹೆಲ್ಪ್ ಮಾಡಿದ್ದೀನಿ, ಥ್ಯಾಂಕ್ಸ್ ಹೇಳು. ನೆಕ್ಸ್ಟ್ ಎಲ್ಲಿಗೆ? ಮನೆಗೆ. ಅಲ್ಲಿ ಮೇಲ್ಗಡೆ ರೌಂಡ್ ಇರುತ್ತಲ್ಲ, ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಈ ತುದಿ ಮೇಲೆ 2 ಕಡ್ಡಿ ಇದಾವೆ ಗೊತ್ತಾ, ಆ ಕಡ್ಡಿ ಮೇಲೆ ಕೂರಿಸ್ಬಿಡ್ತೀವಿ, ಆಯ್ತಾ? ಅಲ್ಲಿ ಹೋಗಲ್ವಾ? ಏನು ಹೋಗಲ್ಲ. ಮೇಲೆ ಕರ್ಕೊಂಡು ಹೋಗೋದು. ಮೇಲೆ ಕರ್ಕೊಂಡೋಗಿ ಏನೋ ಮಾಡ್ತೀವಿ, ಅದ್ರೊಳಗಡೆ ಜಾಗನೇ ಇಲ್ಲ ಅಂತಂದ್ರೆ ಎಲ್ಲಿ ಕೂರಿಸ್ತಾರೆ ನಿಮಗೆ? ಇಲ್ವಾ? ಬಟ್ ಅಲ್ಲಿ ಆ್ಯಕ್ಚುಲಿ ಒಂದು ಹೈಲೈಟ್ ಇದೆ, ಅಲ್ಲಿ ಹೋಗ್ಬಿಟ್ಟು ಎಲೆ ಊಟ ಸೀರಿಯಸ್ ಆಗಿ ಇಲ್ಲ ಗೈಸ್, ಒಂದೇನು ಗೊತ್ತಾ, ಇವ್ನು ಹೇಳೋ ಪ್ರಕಾರ ಹೆಂಗಿರುತ್ತೆ ಅಂತಂದ್ರೆ, ನಾವು ಅದ್ರ ಮೇಲ್ಗಡೆ ಹೋಗೋದ್ರ ಜೊತೆಗೆ ಇದನ್ನ ಬಿಲ್ಡಿಂಗ್ ಕಟ್ಸಿರ್ತಾನಲ್ಲ, ಅವ್ರ ಮನೆಗೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಹೆಂಗ್ ಕೇಳ್ತೀವಿ? ಅವರು ಸ್ಪೆಷಲ್ ಚಿಕನ್ ಕರಿ ಮಾಡಿದ್ದಾರೆ. ಬುರ್ಜ್ ಖಲೀಫಾ ಥರ ನಮ್ಗೆ ಇಷ್ಟ ಬಂದಷ್ಟು ಇರೋಕ್ಕೆ ಬರಲ್ಲ ನೋಡಿ. ಹೋಗಿದ್ದೀವಿ ಅಮೇರಿಕಾದ ಟ್ವಿನ್ ಟವರ್. ಕನ್ಫ್ಯೂಸ್ ಆಗಬೇಡಿ, ಅಮೇರಿಕಾದಲ್ಲ, ಮಲೇಷಿಯಾದ ಟ್ವಿನ್ ಟವರ್. ಏನೋ ತೋರಿಸ್ಬಿಟ್ಟು ಏನೋ ಹೇಳ್ತಾವೆ ಅಂತ ಕನ್ಫ್ಯೂಸ್ ಆಗಬೇಡಿ. ಸೊ ಟ್ವಿನ್ ಟವರ್ ಕೆಳಗಡೆನೇ ಇದ್ದೀವಿ. ಆ್ಯಕ್ಚುಲಿ ಇವಾಗ 8 o'clock. ನಾವು ಅರ್ಜೆಂಟಲ್ಲಿ ಟಿಕೆಟ್ಗೋಸ್ಕರ ಟಿಕೆಟ್ ಬುಕ್ ಮಾಡಿದ್ದು 8 o'clockಗೆ ಸ್ಲಾಟ್ ಇತ್ತು. ಸೊ ಅರ್ಜೆಂಟಾಗಿ ಓಡಿ ಬಂದಿದ್ದೀವಿ. ನಮ್ಮ ಯಶುನು ಕೂಡ ಓಡಿ ಬಂದ್ಬಿಟ್ಟು ಒಳಗಡೆ ಹೋಗೋಣ ಬಾರೋ ಅಂತಂದರೆ, ಫಸ್ಟ್ ಫೋಟೋ ತೊಗೋಬೇಕಿರ್ರಿ, ಮರ್ತೋಗ್ಬಿಡ್ತೀರಾ ನೀವು. ಮಲೇಷ್ಯಾನ ಬಿಟ್ಟು ಹೋಗುತ್ತೀನಿ ಅಲ್ಲ, ಆ್ಯಕ್ಚುಲಿ ಒಂದು ಇಮಿಗ್ರೇಷನಲ್ಲಿ ಇರಿಸ್ಕೊಂಡಿದ್ರು. ಇನ್ನೊಂದು 4 ದಿನ ಇರಿ, 4 ದಿವಸ ಇರೋ, ನೀನು ಬಿಟ್ಟಕ್ಕಾಗ್ತಿಲ್ಲ, ನಾವು ಮಲೇಷ್ಯಾದಿಂದ ಕಳ್ಸೋಕ್ಕಾಗ್ತಿಲ್ಲ ಅಂತ ಕೊನೆಗೆ ಅವ್ರ ನಾನು ಹೋಗ್ಲೇಬೇಕು ಇಮಿಗ್ರೇಷನ್ ಅವರ ಹುಡುಗಿ ಅಂದರೆ ಮಗಳಿದ್ದಾಳಲ್ಲ, ಅವ್ಳು ಬಂದ್ಬಿಟ್ಟು ಮಕ್ಕೋಗಿದ್ಲು, ಇವನು ಹೋಗಿ ಇರಿಸ್ಕೊಂಡಿದ್ದೆ. ಸೊ ಫೈನಲಿ ಇವತ್ತು ಮಲೇಷ್ಯಾನ ಬಿಡ್ತಾ ಇದ್ದೀವಿ. ಬಟ್ ಆ್ಯಕ್ಚುಲಿ ಏನು ಅಂತಂದರೆ, ಮಲೇಷ್ಯಾ ಏನೋ ಒಂಥರ ಅಟ್ರಾಕ್ಟಿವ್ ಸಿಟಿ, ತುಂಬ ಇಷ್ಟ ಆಗುತ್ತೆ. ನಮಗೆ ಟೈಮೇ ಸಾಕಾಗಲಿಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕೆ, ಇನ್ನೂ ಟೈಮ್ ಇರಬೇಕಿತ್ತು. ಆಲ್ಸೋ ಲೈಕ್ ಇಲ್ಲಿರೋಂಥ ಪ್ರತಿನಿತ್ಯನೂ ಏನೋ ಒಂಥರ ಯುನಿಕ್ನೆಸ್, ಏನೋ ಒಂಥರ ಚೆನ್ನಾಗಿತ್ತು. ನಾನು ನೆನ್ನೆ ವಿಡಿಯೋ ಏನು ನೋಡಿದ್ರಿ, ಸೊ ಅದರಲ್ಲೂ ಕೂಡ ಮೆನ್ಷನ್ ಮಾಡಿದ್ದೆ, ಲೈಫಲ್ಲಿ ಎವ್ರಿಥಿಂಗ್ ವಿ ಹ್ಯಾವ್ ಟು ಎಕ್ಸ್ಪ್ಲೋರ್. ಸೊ ವರ್ಷ ಪೂರ್ತಿ ಕಷ್ಟಪಟ್ಟು ದುಡ್ದಿರ್ತೀರ, ನಿಮ್ಮ ಖುಷಿಗೆ ಅಂತ ಸ್ವಲ್ಪ ಹಣನ ಸೇವಿಂಗ್ಸ್ ಮಾಡಿಕೊಂಡು ಈ ಥರ ಹೊರಗಡೆ ಬನ್ನಿ. ಸೊ ದಟ್ ನಿಮಗೂ ಒಂದು ಶಾಂತಿ, ನೆಮ್ಮದಿ, ಪ್ರಶಾಂತಿ ಸಿಗುತ್ತೆ, ಖುಷಿ ಎಲ್ಲರೂ ಸಿಗ್ತಾರೆ. ಹಾಂ, ಖುಷಿ ಸಿಕ್ಕತ್ರ ಬರೀ ಎಲ್ಲರನ್ನೂ ನೋಡ್ಕೊಂಡೇ ಇದ್ದಾನಣ್ಣ. ಸೊ ಅದರಲ್ಲಿ ನಾನು ರೆಕಮೆಂಡ್ ಮಾಡೋದು ಒಂದು, ಇವನು ಆಡಿದ್ನಲ್ಲ, ಏನದು ಲಂಕಾ ವೇಲಿ ಜೆಟ್ಸ್ಕಿ, ಅದು ಒಂದು ತುಂಬ ಯುನೀಕ್ ಆಗಿತ್ತು. ಮತ್ತು ಇನ್ನೊಂದು ಫೈರ್ ಶೋ ಮಾತ್ರ ಅಲ್ಟಿಮೇಟ್ ಅನ್ಕೊಳ್ಳಿ. ನಿಜವಾಗ್ಲೂ ಫೈರ್ ಶೋನ ನೀವು ಲೈಫಲ್ಲಿ ಬಟ್ ಎಷ್ಟೋ ಜನಕ್ಕೆ ಅಲ್ಲಿ ನಡೆಯುತ್ತೆ ಅಂತ ಗೊತ್ತೇ ಇಲ್ಲ. ಹಾಂ, ಸೊ ಹಾಗಾಗಿ ಲೈಫಲ್ಲಿ ಒಂದ್ಸಲನಾದರೂ ನೋಡಿ, ಯು ವಿಲ್ ಫೀಲ್ ವೆರಿ ಹ್ಯಾಪಿ. ನಾವೇ ಕಳೆದೋಗ್ಬಿಟ್ಟಿದ್ವಿ ಆ್ಯಕ್ಚುಲಿ ಅದು ಮುಗಿಯೋವರೆಗೂ. ಅದು ಬಿಟ್ಟರೆ ಇನ್ಯಾವುದು ಇಂಟ್ರೆಸ್ಟಿಂಗು, ಆ ಗ್ಲಾಸ್ ಬ್ರಿಡ್ಜು ಅಂದರೆ ಕೇಬಲ್ ಕಾರು, ಅದು ಕೂಡ ತುಂಬ ಚೆನ್ನಾಗಿತ್ತು. ಇಟ್ ವಾಸ್
ಕಂಪ್ಲೀಟ್ಲಿ ಒಂದು ಲೈಫಲ್ಲಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಎಲ್ಲ ಒಂದೊಂದು ಫಸ್ಟ್ ಎಕ್ಸ್ಪೀರಿಯನ್ಸ್. ನೀವೇನಾದರೂ ದುಬೈಗೆ ಹೋಗದೆ ಫಸ್ಟ್ ಟೈಮ್ ಮಲೇಷ್ಯಾಗೆ ಬರ್ತಾ ಇದ್ದೀರಾ ಅಂತ ಅಂದರೆ ಟ್ವಿನ್ ಟವರ್ ಕೂಡ ತುಂಬ ಇಷ್ಟ ಆಗುತ್ತೆ. ಎಸ್, ಅದು ಕೂಡ ತುಂಬ ಬಟ್ ಬೆಳಗ್ಗೆ ಟೈಮ್ ವಿಸಿಟ್ ಮಾಡಿ. ಹಾಂ, ಆದಷ್ಟು ಬೆಳಗ್ಗೆ ಟೈಮ್ ವಿಸಿಟ್ ಮಾಡಿ. ನೈಟಲ್ಲಿ ಅಷ್ಟು ನಿಮಗೆ ಏನೋ ವ್ಯೂ ಸಿಗಲ್ಲ. ಸೊ ಆ್ಯಂಡ್ ತುಂಬ ಇಷ್ಟ ಆಗುವಂಥ ಜಾಗ ಮಲೇಷ್ಯಾ. ನಾವು ಅಂದ್ಕೊಂಡಿದ್ದ ಲೆವೆಲ್ಗಿಂತ ಜಾಸ್ತಿನೇ ಈ ಸಲ ಖುಷಿ ಆಯಿತು. ಆ್ಯಂಡ್ ಇನ್ಫ್ಯಾಕ್ಟ್ ದುಬೈಗಿಂತನೂ ಕೆಲವು ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ನಮಗೆ. ದುಬೈಯಲ್ಲಿ ಒಂಥರ ಇಂಟ್ರೆಸ್ಟಿಂಗು, ಇಲ್ಲಿ ಇನ್ನೊಂಥರ ಇಂಟ್ರೆಸ್ಟಿಂಗು. ಸೊ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಈ ವ್ಲಾಗಲ್ಲಿ ಇಷ್ಟೇ. ಆ್ಯಂಡ್ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಲವ್ ಯು ಆಲ್. ಬಾಯ್ ಬಾಯ್.